ஹalleluya. Hallelujah. சரி, நம்ம ஆண்டவருடைய வார்த்தைக்கு நம்ம போகலாம். ನಾವು ದೇವರ ವಾಕ್ಯಕ್ಕೆ ಹಾದು ಹೋಗೋಣ. ಮಾರ್ಕ್ எழுதிய சுவிசேஷம் ಮಾರ್ಕನು ಬರೆದ ಸುವಾರ್ತೆ 4வது அதிகாரம் 4ನೇ ಅಧ್ಯಾಯ. ಮಾರ್ಕ್ எழுதிய சுவிசேஷம் 4வது அதிகாரம் ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 35லிருந்து 41 ವಚನ ವರೆಗೆ படிக்கலாம். 35ರಿಂದ 41 ನಾವು ಓದಿಕೊಳ್ಳೋಣ. ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರಕೊಂಡು ಹೋದರು. ಬೇರೆ ದೋಣಿಗಳು ಆತನ ಸಂಗಡ ಇದ್ದವು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತು. ಆತನು ದೋಣಿಯ ಹಿಂಭಾಗದಲ್ಲೇ ತಲೆದಿಂಬನ್ನು ಹೊರಗೆ ನಿದ್ದೆ ಮಾಡುತ್ತಿದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ, ಸುಮ್ಮನಿರೋ, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನು ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಅವರು ಬಹು ಭಯಪಟ್ಟು, ಈತನು ಯಾರಿರಬಹುದು? ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. இந்த வருஷத்துல நம்ம நிறைய மெசேஜ் கேட்டிருப்போம். ಈ ಒಂದು ವಾಕ್ಯದ ಮುಖಾಂತರವಾಗಿ ಅನೇಕ ಬಾರಿ ನಾವು ಸಂದೇಶವನ್ನು பேசியிருக்கிறேன். ನಾನು ಸಹ ಅನೇಕ ಬಾರಿ ದೇವರ ವಾಕ್ಯವನ್ನು ಹಂಚಿಕೊಂಡಿದ್ದೇನೆ. இந்த கால வேளையில ஆண்டவர் எடுத்து என்ன போட்டிருக்கார் சுருக்கமா நம்ம சொல்லி முடிப்போம். ಈ ಒಂದು ಬೆಳಗಿನ ಸಮಯದಲ್ಲಿ ದೇವರು ಏನನ್ನು ಹೇಳೋದಕ್ಕೆ ಅವರು ಇಷ್ಟಪಡುತ್ತಾರೋ ಬೇಗವಾಗಿ ಹೇಳಿ ನಾವು ಮುಗಿಸೋಣ. பைபிள் இருக்குது. சாயங்கால நேரம் வரும்போது ಯೇಸು ಶಿಷ್ಯರಿಗಿட்ட பேசினாரு. ಇಲ್ಲಿ ಸತ್ಯದ ವಾಕ್ಯದಲ್ಲಿ ಇದೆ, ಸಾಯಂಕಾಲ ಬರುವ ಸಮಯದಲ್ಲಿ ಯೇಸು ಕ್ರಿಸ್ತನು ಬಂದು ತನ್ನ ಶಿಷ್ಯರ ಬಳಿಯಲ್ಲಿ ಮಾತನಾಡುವುದನ್ನು ನಾವು ನೋಡುತ್ತೇವೆ. ಯೇಸು என்ன சொல்றாரு? let us go to the other side. ಯೇಸು ಏನನ್ನು ಹೇಳುತ್ತಾರೆ? ಆಚೆ ದಡಕ್ಕೆ ಹೋಗೋಣ ಎಂದು ಹೇಳುತ್ತಾರೆ. 35வது வசனத்துல 35ನೇ ವಾಕ್ಯದಲ್ಲಿ சாயங்காலம் வரும்போது, ಸಾಯಂಕಾಲ ಬರುವಂತ ಸಮಯದಲ್ಲಿ ಯೇಸು ಶಿಷ್ಯರ್கிட்ட பேசுறாரு. ಯೇಸು ತನ್ನ ಶಿಷ್ಯರ ಸಂಗಡ ಮಾತನಾಡುತ್ತಿದ್ದಾನೆ. அந்த பக்கம் போலாம், ನಾವು ಆಚೆ ದಡಕ್ಕೆ ಹೋಗೋಣ. 36வது வசனத்துல 36ನೇ ವಾಕ್ಯದಲ್ಲಿ ವೇದம் சொல்லுது, leaving the crowd behind, they took Jesus with him. ಅಲ್ಲಿ ಸತ್ಯದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಜನರ ಗುಂಪನ್ನು ಅಲ್ಲೇ ಬಿಟ್ಟು ಯೇಸು ಕ್ರಿಸ್ತನನ್ನು ಮುಂದಕ್ಕೆ ಕರೆದುಕೊಂಡು ಹೋದರು ಎಂದು. ಜನங்களை விட்டு அவங்களை இயேசுவை கூட கொண்டு போனார்கள். ಅಲ್ಲಿ ಜನರನ್ನು ಬಿಟ್ಟು ಯೇಸು ಕ್ರಿಸ್ತನನ್ನು ಕರೆದುಕೊಂಡು ಶಿಷ್ಯರು ಮುಂದಕ್ಕೆ ಹಾದು ಹೋದರು ಎಂದು ನಾವು ನೋಡುತ್ತೇವೆ. அப்போ என்ன பைபிள் இருக்கு, இன்னும் ಮற்ற ಬೋಟ್ಗಳೇ ಇರುತ್ತದೆ. ಅಲ್ಲಿ ಸತ್ಯದ ವಾಕ್ಯದಲ್ಲಿಯೂ ಸಹ ಬರೆಯಲ್ಪಟ್ಟಿದೆ, ಇವರ ದೋಣಿ ಮಾತ್ರವಲ್ಲದೆ ಅನೇಕ ದೋಣಿಗಳು ಸಹ ಅವರ ಸಂಗಡ ಇತ್ತು ಎಂದು. ಬೈಬಲ್ ಸಡನ್ ಒಂದು ಪುಯಲ್ ಕಾற்று ಬಂದದೆ. ಅಲ್ಲಿ ಸತ್ಯದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತಕ್ಷಣವೇ ಒಂದು ದೊಡ್ಡ ಬಿರುಗಾಳಿ ಉಂಟಾಯಿತು. ಅಪ್ಪ ಯೇಸು அந்த படகுல தூங்கி நிற்கிறாரு. ಅಲ್ಲಿ ನೋಡಬೇಕಾದ್ರೆ ಯೇಸು ಕ್ರಿಸ್ತನು ಆ ಒಂದು ಹಡಗಿನಲ್ಲಿ ನಿದ್ದೆ ಮಾಡುತ್ತಿದ್ದಾನೆ. இந்த புயல் காட்டாடம் வரும்போது சீஷர்கள் இயேசு எழுப்புறாங்க, போதகரே, நீங்க நம்ம மேல கவலை இல்லையான்ட்டு. ಅಲ್ಲಿ ಈ ಬಿರುಗಾಳಿ ಬರುವಂತ ಸಮಯದಲ್ಲಿ ಶಿಷ್ಯರು ಯೇಸು ಕ್ರಿಸ್ತನ ಬಳಿಗೆ ಬಂದು, ಬೋಧಕನೇ, ನಮ್ಮ ಮೇಲೆ ನಿಮ್ಮ ಚಿಂತೆ ಇಲ್ಲವಾ ಎಂದು ಎಬ್ಬಿಸುವುದಕ್ಕೆ ಪ್ರಾರಂಭಿಸಿದರು. அப்ப பைபிள் சொல்லுது, இயேசு எழுந்து அந்த ಸ್ಟಾರ್ಮ್ he rebuked the storm. ಅಲ್ಲಿ ಸತ್ಯದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ನಿದ್ದೆಯಿಂದ ಎದ್ದು ಆ ಬಿರುಗಾಳಿಯನ್ನು ಗದರಿಸಿದನು ಎಂದು ಬರೆಯಲ್ಪಟ್ಟಿದೆ. அமைதியா இரு ಅಂತ ಅದು ಕಟ್ಟಳೆ ಕೊಡುತ್ತಾರೆ. ಅಲ್ಲಿ ಸುಮ್ಮನೆ ಇರು ಎಂದು ಅಲ್ಲಿ ಕಟ್ಟಳೆಯನ್ನು ಕೊಡುವುದನ್ನು ನಾವು ನೋಡುತ್ತೇವೆ. அப்ப பைபிள் சொல்லுது, அந்த புயல் ಕಾತು ಎல்லாம் அமைதிಯಾಗಿ ಬಿಡುತ್ತದೆ. ಅಲ್ಲಿ ಸತ್ಯದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಹೇಳಿದ ತಕ್ಷಣ ಬಿರುಗಾಳಿಯು ಶಾಂತವಾಗಿತ್ತು ಎಂದು. அப்ப பைபிள் இருக்குது, அந்த சீஷருங்க சொல்றாங்க, யார் இந்த மனுஷன் புயலும் காற்றும் அலையும் இவரு கீழ்ப்படியுதே. ಅಲ್ಲಿ ಸತ್ಯದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಶಿಷ್ಯರು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದಾರೆ, ಯಾರು ಈ ಮನುಷ್ಯನು, ಬಿರುಗಾಳಿಯು ಮತ್ತೆ ಅಲೆಗಳು ಸಹ ಈತನ ಮಾತಿಗೆ ಕಿವಿಗೊಡುತ್ತದಲ್ಲ. ಇದರಿಂದ ಸುರುಕமா இந்த கால வேளையில ஆண்டவர் நம்ம கிட்ட பேசணும்னு நான் ஜெபிக்கிறேன். ಈ ಒಂದು ಬೆಳಗಿನ ಸಮಯದಲ್ಲಿ ಚಿಕ್ಕದಾಗಿ ದೇವರು ಈ ಒಂದು ವಾಕ್ಯದ ಮುಖಾಂತರವಾಗಿ ನಮ್ಮ ಮಧ್ಯದಲ್ಲಿ ಮಾತನಾಡಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಆನ್ ದ ಟೈಟಲ್ ಆಫ್ ಕ್ರಾಸಿಂಗ್ ಓವರ್ ಟು ಅದರ್ ಸೈಡ್. ಇದರ ಶೀರ್ಷಿಕೆಯು ಮತ್ತೆ ಆಚೆ ದಡಕ್ಕೆ, ಇನ್ನೊಂದು ದಡಕ್ಕೆ ನಾವು ಪ್ರಯಾಣ ಬೆಳೆಸುವಂತದ್ದು. ಲೆಟ್ ಅಸ್ ಕ್ರಾಸ್ ಟು ದ ಅದರ್ ಸೈಡ್. ನಾವು ಮತ್ತೆ ಇನ್ನೊಂದು ಆ ಕಡೆ ಕಾಣಲ್ಪಡುವಂತ ದಡಕ್ಕೆ ನಾವು ದಾಟಿ ಹೋಗೋಣ. இந்த கால வேளையில நான் இந்த செய்தி தொடங்குற மேல ಒಂದು வார்த்தை சொல்லணும். ನಾನು ಈ ಒಂದು ವಾಕ್ಯವನ್ನು ಹಂಚಿಕೊಳ್ಳುವಂತ ಸಮಯದಲ್ಲಿ ಒಂದು ವಾಕ್ಯವನ್ನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಎಲ್ಲರೂ ಉட்கார்ந்திருங்க. ನೀವೆಲ್ಲರೂ ಕುಳಿತುಕೊಂಡಿದ್ದೀರಾ? ஒரு மூணு காரியம். 3 ಕಾರ್ಯ. ಫಸ್ಟ್ ಥಿಂಗ್ ಇಸ್, ಮೊದಲನೇದಾಗಿ, ಯು ಮೇ ಎಂಟರ್ ಇಂಟು ದ ಸ್ಟಾರ್ಮ್. ನೀವು ಬಿರುಗಾಳಿಯ ಒಳಗಡೆ ನೀವು ಹಾದು ಹೋಗಬಹುದು. ಯು ಆರ್ ಅಬೌಟ್ ಟು ಎಂಟರ್ ಇಂಟು ದ ಸ್ಟಾರ್ಮ್. ನೀವು ಬಿರುಗಾಳಿಯ ಒಳಗೆ ಹೋಗುವುದಕ್ಕೆ ನೀವು ಪ್ರಾರಂಭಿಸುತ್ತಿರಬಹುದು. ரெண்டாவது இல்லனாக்கா நீங்க ஒரு
இந்த புயல் காற்றில் நடுவில் இருக்குவீங்க. ಇಲ್ಲವಾದರೆ ಎರಡನೇದಾಗಿ ಬಿರುಗಾಳಿಯ ಮಧ್ಯದಲ್ಲಿ ಕಾಣಲ್ಪಡುತ್ತಿರಬಹುದು. மூணாவது இந்த புயல்ல இருந்து வெளியே வர்ற மாதிரி ஒரு கூட்டம் இருக்கும். ಇಲ್ಲವಾದರೆ ಮೂರನೇ ಗುಂಪನ್ನು ನೋಡುವಂತ ಸಮಯದಲ್ಲಿ ಬಿರುಗಾಳಿಯ ಮಧ್ಯದಿಂದ ಹೊರಗಡೆ ಬರಬೇಕೆಂದು ಪ್ರಯತ್ನಿಸುತ್ತಿರುವಂತ ಗುಂಪಿರಬಹುದು. முதலாவது you may enter into the storm. ಮೊದಲನೇದಾಗಿ ಬಿರುಗಾಳಿಯ ಒಳಗಡೆ ನೀವು ಪ್ರಾರಂಭವಾಗಿ ನೀವು ಹಾದು ಹೋಗುತ್ತಿರಬಹುದು. About to enter into the storm and wind of life. ನೀವು ಆ ಒಂದು ಬಿರುಗಾಳಿ ಎನ್ನುವಂತ ಈ ಒಂದು ಪ್ರಯಾಣದಲ್ಲಿ ಜೀವಿತದಲ್ಲಿ ನೀವು ಹಾದು ಹೋಗುವುದಕ್ಕೆ ನೀವು ಪ್ರಾರಂಭ ಮಾಡುತ್ತಿರಬಹುದು. சிலர்க இந்த சூழ்நிலை இந்த புயல் காற்று அலையில மத்தியில இருப்பீங்கள். ಅನೇಕ ಜನರು ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿ ಕಾಣಲ್ಪಡುತ್ತಿರಬಹುದು. மூணாவது சிலருக்கு அந்த அலையிலிருந்து வெளியே வரா இருப்பீங்கள். ಮೂರನೇದಾಗಿ ಆ ಒಂದು ಬಿರುಗಾಳಿಯಿಂದ ಹೊರಗಡೆ ಬರುವುದಕ್ಕೆ ನೀವು ಪ್ರಯತ್ನ ಪಡುತ್ತಿರಬಹುದು. But the truth of the fact is everybody will face the storm in ಆದರೆ life. ಎಲ್ಲ ನಿಜವಾಗಿ ಕಾಣಲ್ಪಡುವಂತದ್ದು ಎಲ್ಲರೂ ತಮ್ಮ ಜೀವಿತದಲ್ಲಿ ಈ ಬಿರುಗಾಳಿ ಎನ್ನುವಂತ ಕಾರ್ಯವನ್ನು ಸಮಸ್ಯೆಯನ್ನು ಎದುರಿಸಬೇಕು. Either you are about to enter into the storm of life of difficulties, problems and pain and suffering. ಇಲ್ಲವಾದ್ರೆ ಬಿರುಗಾಳಿ ಎನ್ನುವಂತ ಒಂದು ಸಮಸ್ಯೆಯು, ಇಲ್ಲವಾದ್ರೆ ಕುಟುಂಬದಲ್ಲಿ ಕಾಣಪಡುವಂತ ಸಮಸ್ಯೆಗಳು, ಇಲ್ಲವಾದ್ರೆ ಜೀವಿತ ಕಾಣಪಡುವಂತ ಸಮಸ್ಯೆಗಳ ಮಧ್ಯದಲ್ಲಿ ಬಿರುಗಾಳಿ ಎನ್ನುವಂತ ಕಾರ್ಯದಲ್ಲಿ ಹಾದು ಹೋಗುತ್ತಿರಬಹುದು. Some people are already in the midst of the storm. ಇಲ್ಲವಾದ್ರೆ ಅನೇಕ ಜನರು ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ ಈಗಾಗಲೇ ಕಾಣಿಸಿಕೊಳ್ಳುತ್ತಿದ್ದೀರಾ. Facing difficulties and problems. ಕಷ್ಟವನ್ನು ಪಡುತ್ತಿದ್ದೀರಾ, ಸಮಸ್ಯೆಗಳನ್ನು ಈಗಾಗಲೇ ಅನುಭವಿಸುತ್ತಿದ್ದೀರಾ. Some people are coming out of the storm. ಕೆಲವು ಜನರು ಈ ಒಂದು ಸಮಸ್ಯೆಗಳೆಲ್ಲವನ್ನು ಮುಗಿಸಿಕೊಂಡು ಆ ಒಂದು ಬಿರುಗಾಳಿಯಿಂದ ಹೊರಗಡೆ ಬರುತ್ತಿದ್ದೀರಾ. For us there is no choice in our Christian life. ನಮ್ಮ ಕ್ರಿಸ್ತ வாழ்க்கையில எதனா இந்த சூழ்நிலை மேல நம்ம இந்த புயல் காற்றை சந்திக்கணும். நம்ம ಈ ಒಂದು ಕ್ರಿಸ್ತಿಯ ಜೀವಿತದಲ್ಲಿ ನೋಡಬೇಕಾದ್ರೆ ನಮ್ಮ ಜೀವಿತದಲ್ಲಿ ನಮಗೆ ಸಮಸ್ಯೆಗಳು, ಈ ಒಂದು ಬಿರುಗಾಳಿ ಎನ್ನುವಂತ ಕಾರ್ಯವನ್ನು ನಾವು ಸಂಧಿಸಲೇಬೇಕು. Christian life is not a bed of roses. ಕ್ರಿಸ್ತಿಯ ಜೀವಿತ ಎನ್ನುವಂಥದ್ದು ಆ ಒಂದು ಗುಲಾಬಿಯ ಹಾಸಿಗೆಯಾಗಿ ಒದ್ದಿಕೆಯಾಗಿ ಕಾಣಲ್ಪಡುವುದಿಲ್ಲ. எங்க நீங்க போய் கேட்டீங்கன்னா ஆண்டவர் உங்களை ஆசீர்வதிப்பாரு, ஆண்டவர் வீடு கொடுப்பாரு, ஆண்டவர் உங்களுக்கு இது பண்ணுவார், அது பண்ணார், அது ஒரு பக்கம் தான். ಇಲ್ಲಿ ನೀವು ಎಲ್ಲಿ ಹೋಗಿ ಕೇಳಿದರೂ ಸಹ ದೇವರು ನಿಮಗೆ ಮನೆ ಕೊಡುತ್ತಾರೆ, ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ, ದೇವರು ನಿಮಗೆ ಒಳ್ಳೆ ಕೆಲಸವನ್ನು ಕಾರ್ಯವನ್ನು ಮಾಡುತ್ತಾರೆ ಹೇಳುವಂತದ್ದು ಅದು ಒಂದು ಪಕ್ಕದಲ್ಲಿ. நீங்க எப்போ இயேசு கிறிஸ்துவை ஏற்றுக்கொள்றீங்களோ, ನೀವು ಯಾವಾಗ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳುತ್ತೀರೋ, உங்க ஆவிக்குரிய படகையில ஒரு ஜர்னி ஸ்டார்ட் ஆகுது. ನಿಮ್ಮ ಆತ್ಮಿಕ ಜೀವಿತದಲ್ಲಿ ಅಡಗು ಎನ್ನುವಂತ ಆತ್ಮಿಕ ಜೀವಿತದಲ್ಲಿ ಅಲ್ಲಿ ಒಂದು ನಿಮ್ಮ ಪ್ರಯಾಣವು ಪ್ರಾರಂಭವಾಗುತ್ತದೆ. உங்களுக்கு பிரியமா இருக்குதோ இல்லையோ, you will face the storm in your life. ನಿಮಗೆ ಇಷ್ಟ ಇದೆಯೋ ಇಲ್ಲವೋ ನಿಮ್ಮ ಜೀವಿತದಲ್ಲಿ ಬಿರುಗಾಳಿ ಎನ್ನುವಂತ ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ಹೋಗುತ್ತೀರಾ. ஒரு 4 இல்ல 5 காரியம் ஜல்தி சொல்லி முடிச்சிரலாம். 4 ಇಲ್ಲ 5 ಕಾರ್ಯಗಳನ್ನು ವೇಗವಾಗಿ ಹೇಳಿ ಮುಗಿಸುತ್ತೇನೆ. ಮೊದಲಾದ நம்ம பார்க்கும்போது ಮೊದಲನೇದಾಗಿ ನೋಡುವಂತ ಸಮಯದಲ್ಲಿ 35வது வசனத்துல 35ನೇ ವಾಕ್ಯದಲ್ಲಿ ಬೈಬಲ್ சொல்லுது, ಸತ್ಯದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸಾಯಂಕಾಲ வரும்போது இயேசு பேசினாரு. ಸಾಯಂಕಾಲ ಬರುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಮಾತನಾಡಿದನು. When the evening came, ಅಲ್ಲಿ ಸಾಯಂಕಾಲ ಬರುವಂತ ಸಮಯದಲ್ಲಿ இயேசு ಶಿಷ್ಯರೊಂದಿಗೆ பேசுறாரு. ಯೇಸು ಬಂದು ಶಿಷ್ಯರ ಮಧ್ಯದಲ್ಲಿ ಮಾತನಾಡುತ್ತಿದ್ದಾನೆ. Every time when we are traveling in our Christian life, we will face some evening seasons of darkness. ಅಲ್ಲಿ ನಾವು ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಪ್ರಯಾಣವನ್ನು ಬಳಸುತ್ತಿರುವಂತಹ ಸಮಯದಲ್ಲಿ ಸಾಯಂಕಾಲ ಜಾವದಲ್ಲಿ ನಾವು ಅಲ್ಲಿ ಕಾರ್ಗತ್ತಲನ್ನು ಕಾಣುವುದಕ್ಕೆ ನಾವು ಪ್ರಾರಂಭಿಸುತ್ತೇವೆ. சாயங்காலம் ಕಾಲங்கள் ನಮ್ಮ ಸಂಧಿಪೋಂ. ಸಾಯಂಕಾಲ ಎನ್ನುವಂತೆ ಒಂದು ಕಾರ್ಗತ್ತಲಿನ ಸಮಯವನ್ನು ನಾವು ಅಲ್ಲಿ ಹೋಗಿ ಸಂಧಿಸುತ್ತೇವೆ. ಸಾಯಂಕಾಲ ಇರುಳ್ ಕಾಲಂ ನಮ್ಮ ಸಂಧಿಪೋಂ. ಸಾಯಂಕಾಲ ಎನ್ನುವಂತ ಆ ಒಂದು ಕತ್ತಲು ಕಾರ್ಗತ್ತಲಾದ ಕಾರ್ಯವನ್ನು ನಾವು ಸಂಧಿಸುತ್ತೇವೆ. இந்த சாயங்கால காலத்துல நம்ம அந்த சூழ்நிலையில போகும்போது, ಈ ಒಂದು ಸಾಯಂಕಾಲ ಎನ್ನುವಂತ ಕಾರ್ಗತ್ತಲಾದ ಕಾರ್ಯದಲ್ಲಿ ಸಮಯದಲ್ಲಿ ನಾವು ಹೋಗುವಂತ ಸಮಯದಲ್ಲಿ ஆண்டவருடைய சத்தம் நம்ம மத்தியில வரும். ದೇವರ ಶಬ್ದವು ನಮ್ಮ ಮಧ್ಯದಲ್ಲಿ ಬರುವಂತದ್ದಾಗಿದೆ. ಆಮೆನ್. ಆಮೆನ್. ಹalleluya. ಹalleluya. ಬೈಬಲ್ அப்படிதான் இருக்குது. ಸತ್ಯವೇದದಲ್ಲಿ ಅದೇ ರೀತಿಯಾಗಿ ಬರೆಯಲ್ಪಟ್ಟಿದೆ. ಸಾಯಂಕಾಲ நேரம் வந்தபோது இயேசு ಶಿಷ್ಯರಿಗಿட்ட பேசினாரு. ಸಾಯಂಕಾಲ ಸಮಯ ಬರುವಂತ ಸಮಯದಲ್ಲಿಯೇ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಸಂಗಡ ಮಾತನಾಡಿದನು. நீங்க எந்த சூழ்நிலையில போனாலும், எந்த கஷ்டம் துன்பம், அந்த சாயங்கால நேரம்னு சொல்றோம் இல்லையா, அந்த இருள் நேரம், அந்த கஷ்டத்துல துன்பத்துல போகும்போது ஆண்டவருடைய சத்தம் உங்க ಮತ್ತಿಲ ವರಹಂ. ನೀವು ಸಾಯಂಕಾಲ ಕಾಲ ಈ ಕಾರ್ಗತ್ತಲಾದ ಕಾರ್ಯ, ಕಷ್ಟ ದುಃಖ ಎನ್ನುವಂತ ಕಾರ್ಯದಲ್ಲಿ ನೀವು ಹಾದು ಹೋಗುವಂತ ಸಮಯದಲ್ಲಿ ಈ ಸಾಯಂಕಾಲ ದಿನಗಳಲ್ಲಿ ದೇವರ ಕರವು, ದೇವರ ಸ್ವರವು ನಿಮ್ಮ ಮಧ್ಯದಲ್ಲಿ ಬರುವಂತದ್ದಾಗಿದೆ. நம்ம எப்பொழுது பிரச்சனை நம்ம வாழ்க்கையில வரும்போது, ನಮ್ಮ ಜೀವಿತದಲ್ಲಿ ಯಾವಾಗ ಸಮಸ್ಯೆಗಳು ಎಂಬ ಕಾರ್ಯವು ಬರುವಂತ ಸಮಯದಲ್ಲಿ, ಉಪದ್ರವ போராட்டங்கள் வரும்போது, ಉಪದ್ರವಗಳು ಹೋರಾಟಗಳು ಬರುವಂತ ಸಮಯದಲ್ಲಿ நம்ம ஆண்டவரை விட்டுட்டு என்னென்னமோ நம்ம தேடுறோம். ನಾವು ದೇವರನ್ನು ಬಿಟ್ಟು ಎಲ್ಲೆಲ್ಲೋ ನಾವು ಹೋಗಿ ಹುಡುಕುವುದಕ್ಕೆ ಪ್ರಾರಂಭಿಸುತ್ತೇವೆ. ಬೈಬಲ್ இருக்குது. ಆದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸಾಯಂಕಾಲ ನೇರத்துல, ಸಾಯಂಕಾಲ ಸಮಯದಲ್ಲಿ, the time of the evening season, ಆ ಒಂದು ಸಾಯಂಕಾಲ ಸಮಯದಲ್ಲಿ, அந்த இருள் நேரத்துல, ಆ ಒಂದು
ಒಂದು ಕಾರ್ಗತಲಾದ அந்த ಸಮಯದಲ್ಲಿ, இருள் காலத்துல ಆ ಒಂದು ಕಾರ್ಗತಲಾದ ಕಾರ್ಯದಲ್ಲಿ, பிரச்சனை போராட்டங்கள் நேரத்துல ಸಮಸ್ಯೆಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ ஆண்டவருடைய சத்தம் இந்த சீஷர்களுக்கு வந்தது. ಅಲ್ಲಿ ದೇವರ ಶಬ್ದವು ಶಿಷ್ಯರ ಮಧ್ಯದಲ್ಲಿ ಬಂದಿತು. இந்த நாளுங்கள்ல கூட ಈ ಒಂದು ದಿನದಲ್ಲಿಯೂ ಸಹ நீங்க நம்ம பிரச்சனையில போகும்போது ನಾವು ನಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ಹೋಗುವಂತ ಸಮಯದಲ್ಲಿ, போராட்டங்கள், ಹೋರಾಟಗಳ ಮಧ್ಯದಲ್ಲಿ, ನೋವಿನ ಮಧ್ಯದಲ್ಲಿ, ವ್ಯಾಧಿ, ವ್ಯಾಧಿಯ ಮಧ್ಯದಲ್ಲಿ, so many problems, struggles and difficulties and poverty, ಅನೇಕ ಸಮಸ್ಯೆಗಳು ಆ ಬಡತನದಲ್ಲಿ ಮಧ್ಯದಲ್ಲಿ ಹೋಗುವಂತ ಸಮಯದಲ್ಲಿ, அந்த சூழ்நிலையில இந்த நேரத்துல கூட ஆண்டவருடைய சத்தம் உங்க மத்தியில வரும். நீங்க ಅಂತ கவனமா ಪರಿಸ್ಥಿತಿಯಲ್ಲಿಯೂ கேட்கும்போது ಸಹ ದೇವರ ಶಬ್ದವು ನಿಮ್ಮ ಮಧ್ಯದಲ್ಲಿ ಬರುವುದಕ್ಕೆ ಹೋಗುತ್ತದೆ. பரிசுத்த ஆவியானவர் மெல்லமா உங்க காதுல பேசுவாரு. ಪರಿಶುದ್ಧ ಆತ್ಮನು ಚಿಕ್ಕ ಧ್ವನಿಯಲ್ಲಿ ನಿಮ್ಮ ಕಿವಿಯೊಳಗಡೆ ಮಾತನಾಡುವುದಕ್ಕೆ ಪ್ರಾರಂಭಿಸುತ್ತಾನೆ. மெல்லமா ஆண்டவர் உங்க உள்ளத்துல இருந்து பேசுவாரு. ಚಿಕ್ಕದಾಗಿ ದೇವರು ನಿಮ್ಮ ಹೃದಯ ಒಳಗಡೆ ಮಾತನಾಡುವುದಕ್ಕೆ ಪ್ರಾರಂಭಿಸುತ್ತಾನೆ. எப்படி இந்த பிரச்சனையில இருக்கும்போது இயேசு சீஷர்கிட்ட பேசினாரோ அதே மாதிரி ஆண்டவர் நம்ம கிட்ட இந்த கால வேளையில் நீங்க எந்த போராட்டம்ல இருந்தாலும் ஆண்டவர் நம்ம கிட்ட பேசிக்கொண்டு இருக்கிறாரு. ದೇವರು ಹೇಗೆ ಶಿಷ್ಯರು ತಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ಕಾಣಲ್ಪಡುವಂತ ಸಮಯದಲ್ಲಿ ದೇವರು ಯಾವ ರೀತಿಯಾಗಿ ಸಾಯಂಕಾಲ ಸಮಯದಲ್ಲಿ ತನ್ನ ಶಿಷ್ಯರ ಸಂಗಡ ಮಾತನಾಡಿದನೋ ಅದೇ ರೀತಿಯಾಗಿ ನೀವು ಸಮಸ್ಯೆಗಳ ಮಧ್ಯದಲ್ಲಿ ಹೋಗುವಂತ ಸಮಯದಲ್ಲಿ ದೇವರು ನಿಮ್ಮ ಸಂಗಡ ಮಾತನಾಡೋದಕ್ಕೆ ಹೋಗುವಂತವನಾಗಿದ್ದಾನೆ. நீங்க ஜெபிக்கும் போது ஆண்டவர் உங்ககிட்ட பேசுவாரு. ನೀವು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ದೇವರು ನಿಮ್ಮ ಸಂಗಡ ಮಾತನಾಡುತ್ತಾನೆ. நீங்க போற சில சூழ்நிலை மேல அதை பார்த்து ஆண்டவர் உங்ககிட்ட பேசுவாரு. ನೀವು ಹೋಗುವಂತ ಅನೇಕ ಸನ್ನಿವೇಶಗಳಲ್ಲಿ, ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ನಿಮ್ಮ ಮಧ್ಯದಲ್ಲಿ ಮಾತನಾಡುವುದಕ್ಕೆ ಆತನು ಹೋಗುತ್ತಾನೆ. நீங்க ஒரு ஞாயிற்றுக்கிழமை வரும்போது ஊழியக்கார மூலியமா ஆண்டவர் உங்ககிட்ட பேசுவாரு. ನೀವು ಪ್ರತಿ ಭಾನುವಾರ ದಿನದಲ್ಲಿ ಸಭೆಗೆ ಹಾದು ಬರುವಂತಹ ಸಮಯದಲ್ಲಿ ದೇವರು ದೇವ ಸೇವಕರ ಮುಖಾಂತರವಾಗಿ ಆತನು ಮಾತನಾಡುತ್ತಿದ್ದಾನೆ. ஏதோ ஒரு ಸಮ್ ಸಿಚುವೇಶನ್, ஏதோ ஒரு ஏரியால ஆண்டவர் உங்ககிட்ட பேசிக்கொண்டே இருப்பாரு. ಯಾವುದೋ ಒಂದು ಪರಿಸ್ಥಿತಿಯಲ್ಲಿ, ಯಾವುದೋ ಒಂದು ಸನ್ನಿವೇಶದಲ್ಲಿ ದೇವರು ನಿಮ್ಮ ಮಧ್ಯದಲ್ಲಿ ಮಾತನಾಡುತ್ತಲೇ ಇದ್ದಾನೆ. அதுதான் பைபிள்ல அங்கங்க இருக்குது, அப்பப்ப அங்க எழுதி இருக்கு நிறைய விஷயம். நீ பி ஸ்டில் அண்ட் நோ காட். ಅದಕ್ಕೋಸ್ಕರ ಸತ್ಯದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀನು ಅಲ್ಲೇ ಇದ್ದು ದೇವರು ಯಾರೆಂದು ನೀನು ತಿಳಿದುಕೋ. இஸ்ரேல் ஜனங்க அப்படியே தள்ளாடினாங்க. எதிர்க்க சமுத்திரம் இருக்குது, பின்னால ஃபெரோ ஆர்மி வருது. ಅಲ್ಲಿ ಇಸ್ರಾಯೇಲ್ ಜನರು ಅಲ್ಲಿ ಒದ್ದಾಡುವುದಕ್ಕೆ ಪ್ರಾರಂಭಿಸಿದರು. ಹಿಂದೆ ನೋಡಬೇಕಾದ್ರೆ ಫರೋಹನ ಸೈನ್ಯ, ಮುಂದೆ ನೋಡಬೇಕಾದ್ರೆ ಕೆಂಪು ಸಮುದ್ರ ಬರುತ್ತಿದೆ. ಮೋಸೆಸ್ ಸ್ಟ್ಯಾಂಡ್ ಸ್ಟಿಲ್ ಅಂಡ್ ಸೀ ದ ಸಲ್ವೇಷನ್ ಆಫ್ ಅಲ್ಲಿ ಗಾಡ್. ಮೋಶೆ ಹೇಳುತ್ತಾನೆ, ಸುಮ್ಮನೆ ಇದ್ದು ದೇವರು ನಿಮಗೆ ಮಾಡುವಂತ ಅದ್ಭುತವನ್ನು ನೋಡಿರಿ ಎಂದು ಹೇಳುತ್ತಾನೆ. நம்ம பிரச்சனையில போகும்போது ನಾವು ಸಮಸ್ಯೆಗಳ ಮಧ್ಯದಲ್ಲಿ ಹೋಗುವಂತ ஒரு ಸಮಯದಲ್ಲಿ காரியம் நம்மளுக்கு ரொம்ப கஷ்டமா இருக்கும். ಒಂದು ಕಾರ್ಯ ಮಾತ್ರ ಬಹಳ ಕಷ್ಟವಾಗಿ ಕಾಣಲ್ಪಡುತ್ತದೆ. that is to stand still ಸುಮ್ಮನೆ ಇರುವಂತದ್ದೇ ಕಷ್ಟವಾಗಿ and ಕಾಣಲ್ಪಡುತ್ತದೆ. to look unto God. ನಾವು ದೇವರನ್ನೇ ದೃಷ್ಟಿಸಿ ನೋಡಬೇಕು. நம்ம எல்லாம் பண்ணுவோம், ನಾವು ಎಲ್ಲವನ್ನೂ ஆனா ಮಾಡುತ್ತೇವೆ, இது ஒண்டி பண்ண மாட்டோம். ಆದರೆ ಒಂದನ್ನು ಮಾತ್ರ ಮಾಡುವುದಿಲ್ಲ. எல்லாம் ஆயிட்டு கட்சியில நம்ம வருவோம். ಎಲ್ಲವನ್ನು ಸಮಸ್ಯೆಗಳು ಬರುತ್ತದೆ. But this morning ಆದ್ರೆ ಈ ಒಂದು ಸಮಯದ ಬೆಳಗಿನ ಸಮಯದಲ್ಲಿ God says, in the midst of your problem and crisis, if you listen, I am speaking to you, I am counseling you, I am giving you advice. ಅಲ್ಲಿ ದೇವರು ಹೇಳುವಂತ ಕಾರ್ಯ, ಈ ಒಂದು ಸಮಸ್ಯೆಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿಯೂ ಸಹ ನೀವು ನನ್ನ ಶಬ್ದಕ್ಕೆ ಕಿವಿಗೊಡುವುದಾದರೆ ನಾನು ಆ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುತ್ತೇನೆ. ಅದು ಮಾತ್ರವಲ್ಲ, ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವನ್ನು ತೋರಿಸುವಂತವನಾಗಿದ್ದೇನೆ. இந்த கால வேளையில ಈ ಒಂದು ಬೆಳಗಿನ ಸಮಯದಲ್ಲಿ, நீங்க இந்த ஈவினிங் சீசன், ಈ ಒಂದು ಸಾಯಂಕಾಲ ಸಮಯ, அந்த சாயங்காலம் அந்த இருள் நேரம், ಆ ಒಂದು ಕಾರ್ಗತಲಾದ ಸಮಯ, அந்த இருள் காலம், ಆ ಒಂದು ಕಾರ್ಗತಲಾದ ಕಾಲ, கஷ்டம், ಕಷ್ಟ, போராட்டங்கள், ಹೋರಾಟ, ஏதோ சத்ருவின் போராட்டங்கள், ಅಲ್ಲಿ ಶತ್ರುವಿನ ಹೋರಾಟಗಳು, குடும்பத்துல என்ன போராட்டம் இருக்குதோ, ಕುಟುಂಬದಲ್ಲಿ ಏನೇ ಹೋರಾಟವಿದ್ದರೂ ಸಹ, பெற்றுங்கள் பிள்ளைகள் பெற்றுங்கள்ட்ட போராட்டங்கள், ஆர்ಗ್ಯುಮೆಂಟ್, ಎತ್ತಂತವರ ಮಧ್ಯದಲ್ಲಿ, ಮಕ್ಕಳ ಮಧ್ಯದಲ್ಲಿ ಎತ್ತಂತವರ ಮಧ್ಯದಲ್ಲಿ ಅನೇಕ ಹೋರಾಟಗಳು, பணம் கஷ்டம், ಹಣದ ಸಮಸ್ಯೆ, பசங்களுக்கு ஃபீஸ் கட்டாத ஒரு சூழ்நிலை, ಮಕ್ಕಳಿಗೆ ಅಲ್ಲಿ ಸ್ಕೂಲ್ ಫೀಸ್ ಕಟ್ಟದ ರೀತಿ ಇರುವಂತ ಒಂದು ಸಮಸ್ಯೆ, வேலையில ஒரு கஷ்ட துன்பம் ஒரு சூழ்நிலை, ಅಲ್ಲಿ ಕೆಲಸದ ಮಧ್ಯದಲ್ಲಿ ಒಂದು ಕಷ್ಟ, ದುಃಖ. நீங்க உண்மையா ஆண்டவர் தேடும்போது in the midst of this situation God will speak to you. ನಿಜವಾಗಿಯೂ ನೀವು ಈ ಒಂದು ಕಷ್ಟಗಳ ಮಧ್ಯದಲ್ಲಿ ನಿಜವಾಗಿಯೂ ದೇವರನ್ನು ಹುಡುಕುವುದಾದರೆ ನಿಶ್ಚಯವಾಗಿ ದೇವರು ಆ ಒಂದು ಕಷ್ಟದ ಮಧ್ಯದಲ್ಲಿ ನಿಮಗೆ ಆತನು ಮಾತನಾಡುವಂತವನಾಗಿದ್ದಾನೆ. Hallelujah. 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 நீங்க சூழ்நிலை எந்த கஷ்ட துன்பம் இருந்தாலும் ஆண்டவருடைய சத்தம் உங்களுக்கு வரும். ನಿಮಗೆ ಎಷ್ಟೇ ಕಷ್ಟ ಇದ್ದರೂ, ದುಃಖವಿದ್ದರೂ ಸಹ ದೇವರ ಶಬ್ದವು ನಿಮ್ಮನ್ನು ಆದುಕೊಂಡು ಬರುತ್ತಿದೆ. அதுதான் வார நீங்க சபைக்கு வரணும். ಅದಕ್ಕೋಸ್ಕರವೇ ವಾರ ನೀವು ಸಭೆಗೆ ಹಾದು ಬರಬೇಕು. உங்களுக்கு தெரியாது என்ன டிசிஷன் எடுக்கணும்ட்டு. ನಿಮಗೆ
ಗೊತ್ತಿಲ್ಲ ಯಾವ ರೀತಿಯಾಗಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದು. நீங்க சபைக்கு வரும்போது ನೀವು ಸಭೆಗೆ ಬರುವಂತ ಸಮಯದಲ್ಲಿ ஆண்டவர் ஊழியக்காரர் மூலியமா அவருடைய வார்த்தைகள் பேசுவார். ದೇವರು ತನ್ನ ದೇವ ಸೇವಕರ ಮುಖಾಂತರವಾಗಿ ಆತನು ನಿಮಗೋಸ್ಕರ ಮಾತನಾಡುವಂತವನಾಗಿದ್ದಾನೆ. அந்த அன்னைக்கு 2000 வருஷத்துக்கு முன்ன இயேசு வந்து சீஷர்கிட்ட பேசினாரு. ಅಲ್ಲಿ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಸಂಗಡ ಮಾತನಾಡಿದನು. இன்னைக்கும் ஆண்டவர் அங்க ஊழியக்காரர் மூலியமா பேசுவார். ಈ ದಿನದಲ್ಲಿಯೂ ಸಹ ದೇವರು ತನ್ನ ದೇವ ಸೇವಕರ ಮುಖಾಂತರವಾಗಿ ಮಾತನಾಡುತ್ತಾನೆ. ஆமென். ಆಮೇನ್. அதுக்கு தான் நீங்க வார வாரம் வரணும். ಅದಕ್ಕೋಸ್ಕರವೇ ನೀವು ಸಭೆಗೆ ವಾರ ವಾರ நீங்க ಬರಬೇಕು. நேரத்தை எடுத்து ஜெபிக்கணும். ನೀವು ಸಮಯ ಸಿಕ್ಕಾಗಲೆಲ್ಲ ಪ್ರಾರ್ಥಿಸಬೇಕು. உங்க வீட்டுல தனிப்பட்ட வாழ்க்கையில நீங்க வேதத்தை எடுத்து வாசிக்கணும். ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಸಮಯದಲ್ಲಿ ಒಬ್ಬಂಟಿಗರಾಗಿರುವಂತಹ ಸಮಯದಲ್ಲಿ ದೇವರ ವಾಕ್ಯವನ್ನು ತೆಗೆದು ಓದಬೇಕು. ஏதோ ஒரு இதுல ஆண்டவர் உங்ககிட்ட பேசுவார். ಯಾವುದೋ ಒಂದು ಕಾರ್ಯದಲ್ಲಿ ದೇವರು ನಿಮ್ಮ ಸಂಗಡ ಮಾತನಾಡುತ್ತಾನೆ. என்ன பேசுவாரு? ಏನನ್ನು ಮಾತನಾಡುತ್ತಾನೆ? அதுதான் 35 வருஷத்துல 2வது பக்கத்துல இருக்கிறது. ಅದೇ 35ನೇ ವಾಕ್ಯದಲ್ಲಿ 2ನೇ ಭಾಗವಾಗಿ என்ன பேசுவாரு? ಏನನ್ನು ಮಾತನಾಡುತ್ತಾರೆ? Let us go to the other side. ಅವರು ಹೇಳುತ್ತಾರೆ ಆಚೆ ದಡಕ್ಕೆ ಹೋಗೋಣ. ஆமென். ಆಮೇನ್. இயேசு சாயங்கால வேளையில சீஷர்கிட்ட பேசுறாரு. ಅಲ್ಲಿ ಯೇಸು ಸಾಯಂಕಾಲ ಸಮಯದಲ್ಲಿ ಶಿಷ್ಯರ ಸಂಗಡ ಮಾತನಾಡಿದನು. என்ன ஆண்டவருடைய வார்த்தை வருது சீஷருங்க கிட்ட? ಅಲ್ಲಿ ದೇವರ ವಾಕ್ಯ ಯಾವ ರೀತಿಯಾಗಿ ಶಿಷ್ಯರ ಬಳಿಯಲ್ಲಿ ಬರುತ್ತಿದೆ? Let us go to the other side. ನಾವು ಆಚೆ ದಡಕ್ಕೆ ಹೋಗೋಣ. ஆமென். ஆமென். ஹalleluya. ஹalleluya. இந்த கால வேளையில ஆண்டவர் உங்களை எல்லாத்தையும் ஒரு அழைப்பு கொடுக்கிறாரு. என்னன்னா இந்த இடத்துல இருந்து இன்னொரு ஆவிக்குரிய let us go to the other side. ಈ ಒಂದು ಬೆಳಗಿನ ಸಮಯದಲ್ಲಿ ದೇವರು ನಿಮಗೆ ಒಂದು ಕರೆಯುವಿಕೆಯನ್ನು ಕೊಡುತ್ತಿದ್ದಾರೆ. ನೀವು ಇರುವಂತ ಸ್ಥಳವನ್ನು ಬಿಟ್ಟು ಆಚೆ ದಡಕ್ಕೆ ಇನ್ನೊಂದು ಕಡೆಗೆ ಹೋಗೋಣ ಎಂದು ಕರೆಯುತ್ತಿದ್ದಾನೆ. ஆமென். ಆಮೇನ್. இந்த பக்கத்துல இருந்து அந்த அக்கறைக்கு போலான்ட்டு ಈ ಒಂದು ಜಾಗವನ್ನು ಬಿಟ್ಟು ಆ ಕಡೆ ಸಮೃದ್ಧಿಯಾಗಿರುವಂತ ಜಾಗಕ್ಕೆ ಹೋಗೋಣ. இந்த சைடு ಈ ಒಂದು ಜಾಗದಲ್ಲಿ there is struggle, ಇಲ್ಲಿ ಕಷ್ಟ ಉಂಟು, agony, ಇಲ್ಲಿ ನೋಡಬೇಕು ದುಃಖ ಉಂಟು, pain, ಅಲ್ಲಿ ನೋವು ಉಂಟು, difficulties, ಅಲ್ಲಿ ಬಹಳ ದುಃಖ ಕಷ್ಟ ಉಂಟು, suffering. ಅಲ್ಲಿ ಬಹಳ ವೇದನೆ ಪಡುವಂತ ಕಾರ್ಯ. ஆண்டவர் சொல்றாரு ಅದಕ್ಕೆ ದೇವರು இந்த ಹೇಳುತ್ತಿದ್ದಾರೆ பக்கம் வேண்டாமா, ಈ ಒಂದು ಸ್ಥಳ ಬೇಡ. என் பிள்ளைங்களே அந்த பக்கம் என் கூட வந்துடுங்க. ನನ್ನ ಮಕ್ಕಳೇ ನನ್ನ ಸಂಗಡ ಆ ಕಡೆಗೆ ಆಚೆ ದಡಕ್ಕೆ ಬನ್ನಿರಿ. இந்த மாதிரி சூழ்நிலையில நீங்க இருக்குது வேண்டாம். ஐ அம் காலிங் யூ கம் டு த அதர் சைಡ್. ಈ ಒಂದು ಪರಿಸ್ಥಿತಿಯಲ್ಲಿ ನೀವು ಇರಬೇಡಿರಿ, ನೀವು ಆಚೆ ದಡಕ್ಕೆ ಬನ್ನಿರಿ ನನ್ನ ಸಂಗಡ. இந்த கால வேளையில ಈ ಒಂದು ಬೆಳಗಿನ ಸಮಯದಲ್ಲಿ நீங்க எவ்வளவு பிஸியா இருந்தாலும் சரி, ನೀವು ಎಷ್ಟೇ ಬ್ಯುಸಿ ಆಗಿದ್ದರೂ ಸಹ ಸರಿ, என்ன சூழ்நிலை இருந்தாலும் சரி, ಎಂತ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ಸರಿ, word of the Lord comes to you this morning. ಈ ಒಂದು ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವು ನಿಮಗೋಸ್ಕರವೇ ಬರುತ್ತಿದೆ. The word of the Lord says, ದೇವರ ವಾಕ್ಯ ಹೇಳುತ್ತದೆ, let us cross to the other side. ಮತ್ತೆ ಆಚೆ ದಡಕ್ಕೆ ನಾವು ಹೋಗೋಣ. ಆಮೆನ್. ಆಮೆನ್. இந்த பக்கம் வேண்டாம். ಈ ಒಂದು ಸ್ಥಳ, ಈ ಒಂದು ಜಾಗ ಬೇಡ. உனக்கென்று ஒரு இடம் வச்சிருக்கிறேன். ನಿಮಗೋಸ್ಕರವೇ ನಾನು ಒಂದು ಸ್ಥಳವನ್ನು ಇಟ್ಟಿದ್ದೇನೆ. There is a destiny waiting for you. ನಿಮಗೋಸ್ಕರವೇ ಆ ಒಂದು ಜಾಗವು ಗುರುತಾಗಿ ಇಟ್ಟಿದ್ದೇನೆ. There is a blessing waiting for you. ಅಲ್ಲಿ ನಿಮಗೋಸ್ಕರ ಒಂದು ಆಶೀರ್ವಾದವನ್ನು ಇಟ್ಟಿದ್ದೇನೆ. There is a breakthrough waiting for you. ಅಲ್ಲಿ ನಿಮಗೋಸ್ಕರ ಒಂದು ಬಿಡುಗಡೆ ಎನ್ನುವಂತ ಜಾಗವನ್ನು ಇಟ್ಟಿದ್ದೇನೆ. ಅದು இந்த பக்கம் இல்ல, ಅದು ಈ ಒಂದು ಸ್ಥಳದಲ್ಲಿ ಇಲ್ಲ. cross to the other side. ಆಚೆ ದಡಕ್ಕೆ ಹೋಗುವಂತ ಸಮಯದಲ್ಲಿ ಎಲ್ಲವೂ ದೊರಕುವಂತದ್ದಾಗಿದೆ. Hallelujah. Hallelujah. Why we have to cross over? ಯಾಕೆ ನಾವು ಆ ಒಂದು ಜಾಗವನ್ನು ಬಿಟ್ಟು ಮತ್ತೆ ಇನ್ನೊಂದು ಬೇರೆ ಜಾಗಕ್ಕೆ ಹೋಗಬೇಕು? We have to cross over to take over. ನಾವು ಹಾದು ಹೋಗಬೇಕು. ಯಾಕಂದ್ರೆ ಈ ಒಂದು ಜಾಗವನ್ನು ಬಿಟ್ಟು ಆ ಒಂದು ಜಾಗವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೋಸ್ಕರ. Hallelujah. 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 வீட்லயே இருக்காதீங்க, வீட்லயே இருக்காதீங்க. ಮನೆಯಲ್ಲೇ ಇರಬೇಡಿರಿ, இன்னொரு பக்கம் இருக்குது, ಇನ್ನೊಂದು ಕಡೆ ಇದೆ. சபைக்கு வாங்க. ಸಭೆಗೆ ಬನ್ನಿರಿ. பிஸியா இருக்காதீங்க. ನೀವು ಯಾವಾಗಲೂ ಬ್ಯುಸಿ ಆಗಿರಬೇಡಿರಿ. ஆண்டவர் பாதத்துல உட்கார்ந்து ஆண்டவரிட்ட கேளுங்க. ದೇವರ ಪಾದದಲ್ಲಿ ಕುಳಿತುಕೊಂಡು ದೇವರ ಬಳಿಯಲ್ಲಿ ಕೇಳಿರಿ. ஆண்டவர் இன்னொரு பாதத்தை வச்சிருக்கிறாரு. ದೇವರು ನಿಮಗೋಸ್ಕರ ಇನ್ನೊಂದು ಭಾಗವನ್ನು ಇಟ್ಟಿದ್ದಾರೆ. ஆமென். ಆಮೆನ್. ஆண்டவருடைய வார்த்தை வருகிறது. ದೇವರ ವಾಕ್ಯವು ಬರುತ್ತಿದೆ. Maybe God wants to give you a warning or a suggestion or wants to give a counsel in advance because something ahead, trouble is going to come. ದೇವರು ನಿಮಗೆ ಒಂದು ಎಚ್ಚರಿಕೆಯ ಮಾತನಾಗಿ, ಇಲ್ಲವಾದರೆ ನಿಮಗೆ ಒಂದು ಜ್ಞಾಪಕಾರ್ಥವಾಗಿ, ಇಲ್ಲವಾದರೆ ನಿಮಗೆ ಏನು ಮಾಡಬೇಕೆಂದು ಈ ಒಂದು ಸಮಯದಲ್ಲಿ ಹೇಳಿಕೊಡುತ್ತಿದ್ದಾನೆ. ಯಾಕೆಂದ್ರೆ ಬರುವ ದಿನದಲ್ಲಿ ಆಪತ್ತು ವಿಪತ್ತುಗಳು ಬರಬಹುದು. வாழ்க்கையில ரெண்டு, in life there are two sides. ಈ ಒಂದು ಜೀವಿತದಲ್ಲಿ ಎರಡು ಭಾಗಗಳುಂಟು. வாழ்க்கையில நம்ம ரெண்டு பக்கம் இருக்கிறது. ಈ ಒಂದು ಜೀವಿತದಲ್ಲಿ ಎರಡು ಭಾಗಗಳುಂಟು. Don't look at a person and conclude this is how he is looking at one side. ಒಬ್ಬ ವ್ಯಕ್ತಿಯನ್ನು ನೋಡಿಕೊಂಡು ಈ ರೀತಿಯಾಗಿ ನೀವು ನಿಶ್ಚಿತಾರ್ಥ ಮಾಡಿಕೊಳ್ಳಬೇಡಿರಿ, ಈ ಒಂದು ವ್ಯಕ್ತಿಯ ಜೀವಿತವು ಇಷ್ಟೇ ಎಂದು. Life has two sides. ಯಾಕಂದ್ರೆ ಜೀವಿತ ಎನ್ನುವಂಥದ್ದು ಎರಡು ಭಾಗವಾಗಿ ಕಾಣಲ್ಪಡುತ್ತದೆ. ಆಮೆನ್. ಆಮೆನ್. Hallelujah. Hallelujah. நம்ம எல்லாத்துக்கும் வாழ்க்கையில ஒரு ரெண்டு இது இருக்கிறது. ಯಾಕಂದ್ರೆ ವಾಕ್ಯ ನಮ್ಮ ಜೀವಿತ ಎನ್ನುವಂಥದ್ದಲ್ಲಿ ಎರಡು ಭಾಗಗಳು ಇರುತ್ತದೆ. மேரேஜ் ஆவாதவங்க சிங்கிளா இருக்கிறவங்க, ಮದುವೆ ಆಗದೇ ಇರುವಂತವರು,
That is one side. ಅದು ಒಂದು ಭಾಗ. But there is other side. ಅದಕ್ಕೆ ಇನ್ನೊಂದು ಭಾಗ ಉಂಟು. You have to be married. ನಾವು ಮದುವೆ ಆಗಬೇಕು. Amen. Amen. Hallelujah. Hallelujah. வேலை இல்லாதவங்களுக்கு ಆ ಕೆಲಸ ಇಲ್ಲದೆ ಇರುವಂತವರಿಗೆ that is one side. ಅದು ಒಂದು ಭಾಗ. But there is other side. ಆದ್ರೆ ಇನ್ನೊಂದು ಭಾಗ ಉಂಟು. A job is kept for you there. ಅಲ್ಲಿ ನಿಮಗೋಸ್ಕರ ಅಲ್ಲಿ ಒಂದು ಕೆಲಸವು ಸಿದ್ಧವಾಗಿ ಇಡಲ್ಪಟ್ಟಿದೆ. Amen. Amen. Hallelujah. Hallelujah. ஆண்டவர் வந்து எலியாக்கிட்ட பேசுறாரு. ದೇವರು ಬಂದು ಎಲಿಯನ ಸಂಗಡ ಮಾತನಾಡಿದರು. Go there. ಅಲ್ಲಿಗೆ ಹೋಗು. I have commanded the ravens to feed you. ಅಲ್ಲಿ ಕಾಗೆಗಳಿಗೆ ನಾನು ಆಜ್ಞಾಪಿಸಿದ್ದೇನೆ, ಅಪ್ಪಣೆ ಕೊಟ್ಟಿದ್ದೇನೆ, ನಿನಗೆ ಅಲ್ಲಿ ಊಟವನ್ನು ಕೊಡಬೇಕೆಂದು. ஆண்டவர் என்ன சொல்றாரு? ದೇವರು ಏನೇನು ಹೇಳಿದರು? எலியாவை பார்த்து ಎಲಿಯನನ್ನು ನೋಡಿ, நீ அங்க போ, ನೀನು ಅಲ್ಲಿಗೆ ಹೋಗು, நான் ஒரு காடைய கட்டளை உடுத்துக்கிற உனக்கு பொசிக்கணும்னு. ನಿನಗೋಸ್ಕರ ಊಟವನ್ನು ಸಿದ್ಧ ಮಾಡುವುದಕ್ಕೆ ಕಾಗೆಗೆ ಈಗಾಗಲೇ ನಾನು ಆಜ್ಞಾಪಿಸಿದ್ದೇನೆ, ಅಪ್ಪಣೆ ಕೊಟ್ಟಿದ್ದೇನೆ. ஓ எலிஜா அங்க உட்கார்ந்தீங்கன்னு ಅಲ್ಲಿ ಎಲಿಜನ ನೋಡುವಂತ ಸಮಯದಲ್ಲಿ ஓ ஆண்டவர் பேசினாருன்னு சொல்லிட்டு அங்கே உட்கார்ந்தீங்க இல்ல. ಅಲ್ಲಿ ಎಲಿಯನು ದೇವರನ್ನ ಸಂಗಡ ಮಾತನಾಡಿದರೆಂದು ಅಲ್ಲೇ ಕುಳಿತುಕೊಳ್ಳಲಿಲ್ಲ. ஓ ஆண்டவர் பேசினாரு, ಅಯ್ಯೋ ದೇವರನ್ನ ಸಂಗಡ ಮಾತನಾಡಿದರು சொல்லிட்டு அங்கே உட்கார்ந்திருந்தாக்கா ಅಲ್ಲೇ ಸುಮ್ಮನೆ ಕುಳಿತುಕೊಂಡಿದ್ದಾರೆ. அந்த காடை காக்கா வந்து அங்க வந்து அவர்கிட்ட கொடுக்காது. ಅಲ್ಲಿ ಬಂದು ಕಾಗೆ ಬಂದು ಅವ್ರು ಇರುವಂತ ಸ್ಥಳದಲ್ಲೇ ಬಂದು ಅಲ್ಲಿ ಊಟವನ್ನು ಕೊಡ್ತಿರಲಿಲ್ಲ. ஆண்டவர் சொன்னார் அங்க போ. ಅಲ್ಲಿ ದೇವರು ಹೇಳಿದರು ಆ ಜಾಗಕ್ಕೆ ಹೋಗು. Go there. ಅಲ್ಲಿಗೆ ಹೋಗು. Go there. ನಾನು ಸಿದ್ಧ ಮಾಡುವಂತ ಸ್ಥಳಕ್ಕೆ ಹೋಗು. This morning ಈ ಒಂದು ಬೆಳಗಿನ I want ಸಮಯದಲ್ಲಿ to ask you, ನಾನು ನಿಮ್ಮನ್ನು ಕೇಳುವುದಕ್ಕೆ ಇಷ್ಟಪಡುತ್ತೇನೆ. are you in the place where God said there? ದೇವರು ನಿಮಗೆ ಹೇಳಿರುವಂತ ಜಾಗಕ್ಕೆ, ಹೇಳಿರುವಂತ ಸ್ಥಳಕ್ಕೆ ನೀವು ಅಲ್ಲಿ ಕಾಣಲ್ಪಡುತ್ತಿದ್ದೀರಾ? God said go there. ದೇವರು ಹೇಳಿದರು ಆ ಸ್ಥಳಕ್ಕೆ ಹೋಗು ಎಂದು. நீ அங்க போலனா ನೀನು ಅಲ್ಲಿಗೆ ಹೋಗದೆ அந்த ಹೋದರೆ காடை வந்து எரிச்சியும் அப்பத்தை கொண்டாந்து அங்க வச்சுன்னு அடிக்கின்னு தான் இருக்கும். ஆனாக்கா நீங்க பட்னியா இருப்ப. ಅಲ್ಲಿ ಆ ಕಾಗೆ ಬಂದು ಅಲ್ಲಿ ಇರುವಂತ ಬೇಕಾಗಿರುವಂತ ಊಟವನ್ನು ಅಲ್ಲೇ ಹಾಕಿ ಬಿಡುತ್ತದೆ. ಆದ್ರೆ ನೀವು ಅದು ತಿನ್ನಕ್ಕಾಗದೆ ನೀವಿರುವಂತ ಸ್ಥಳದಲ್ಲಿಯೇ ನೀವಿರುತ್ತೀರಾ. God ஒரு இடத்த பாயிண்ட் பண்றாரு. ದೇವರು ಆ ಒಂದು ಒಂದು ಸ್ಥಳವನ್ನು ನಿಮಗೆ ತೋರಿಸುತ್ತಿದ್ದಾರೆ. எலியா சொல்றார் go there. ಎಲಿಯನಿಗೆ ಹೇಳುತ್ತಿದ್ದಾರೆ ಆ ಒಂದು ಸ್ಥಳಕ್ಕೆ ಹೋಗು. அவர் இருக்கிற இடத்துல கொண்டாந்து இருந்துக்கலாம். ಅವರು ಇರುವಂತ ಸ್ಥಳದಲ್ಲಿ ಅವರು But ಕುಳಿತುಕೊಂಡಿರಬಹುದು. God pointed out a place. ಆದ್ರೆ ದೇವರು ಒಂದು ಜಾಗವನ್ನು A ತೋರ್ಪಡಿಸಿದರು. place of destination. ಯಾಕಂದ್ರೆ ಅದು ಮುಕ್ತಾಯವಾಗುವಂತ ಸ್ಥಳ, A place of blessing. ಅಲ್ಲಿ ಆಶೀರ್ವಾದ ಹೊಂದುವಂತ A ಸ್ಥಳ, place of breakthrough. ಅಲ್ಲಿ ಬಿಡುಗಡೆ ಹೊಂದುವಂತ ಸ್ಥಳ. இங்க வாண்டா, ಇಲ್ಲಿ ಬೇಡ, நீ அங்க போ. ಅಲ್ಲಿಗೆ ಹೋಗು. Are you in the place where God has placed for you, place called there? ದೇವರು ಸಿದ್ಧ ಮಾಡಿರುವಂತ ಸ್ಥಳದಲ್ಲಿ ನೀವು ಕಾಣಲ್ಪಡುತ್ತಿದ್ದೀರಾ ಈ ಒಂದು ಬೆಳಗಿನ ಸಮಯದಲ್ಲಿ? அங்க போனா தான் எலிஜாக்கு அங்க சந்திக்கப்படும். ಅಲ್ಲಿಗೆ ಹೋದರೆ ಮಾತ್ರ ಎಲಿಯನಿಗೆ ಬೇಕಾಗಿರುವಂತ ಕಾರ್ಯಗಳು ಆತನಿಗೆ ದೊರಕುತ್ತದೆ. இந்த இடம் இல்ல, ಈ ಒಂದು ಸ್ಥಳವಲ್ಲ, இந்த இடம் முடிஞ்சிச்சு. ಈ ಒಂದು ಸ್ಥಳ ಮುಕ್ತಾಯವಾಯಿತು. இடம் இன்னொரு இடம். ನೀನು ಹೋಗುವಂತ ಸ್ಥಳ ಇನ್ನೊಂದು ಬೇರೆ ಸ್ಥಳವಾಗಿದೆ. அந்த பக்கம் போ. ದೇವರು ಹೇಳುತ್ತಿದ್ದಾರೆ ಆ ಒಂದು ಜಾಗಕ್ಕೆ ಹೋಗು, Go there. ಅಲ್ಲಿಗೆ ಹೋಗು. Hallelujah. ಹಲ್ಲೆಲೂಯಾ. Where God points, there God provides. ಎಲ್ಲಿ ದೇವರು ಗುರುತನ್ನು ತೋರಿಸುತ್ತಾನೆ ಅಲ್ಲೇ ದೇವರು ನಿಮಗೆ ಕೊಡುವಂತವನಾಗಿದ್ದಾನೆ. புரியுதுங்களா? அர்த்தமாகுதுங்களா? எங்க ஆண்டவருடைய கையை விரல் காட்டுதோ அங்கதான் ஆண்டவருடைய உங்க சந்திப்பு, அங்கதான் உங்க மீட் ஆகும். ಎಲ್ಲಿ ದೇವರ ಕರವು ಕಾಣಲ್ಪಡುತ್ತದೋ ಅಲ್ಲಿಯೇ ನಿಮಗೆ ಬೇಕಾಗಿರುವಂತಹ ಕಾರ್ಯಗಳನ್ನು ದೇವರು ಸಂಧಿಸುವಂತವನಾಗಿದ್ದಾನೆ. Everybody have to cross over. ಪ್ರತಿಯೊಬ್ಬರು ಸಹ ಆ ಒಂದು ಕಾರ್ಯವನ್ನು ದಾಟಿ ಮುಂದಕ್ಕೆ ಹೋಗಲೇಬೇಕು. ಆಮೆನ್. ಆಮೆನ್. இந்த கால வேளையில ಈ ಒಂದು ಬೆಳಗಿನ ಸಮಯದಲ್ಲಿ ஆண்டவர் உங்ககிட்ட பேசுறாரு. ದೇವರು ನಿಮ್ಮ ಸಂಗಡ ಮಾತನಾಡುತ್ತಿದ್ದಾನೆ. ஆவிக்குரிய விஷயத்துல ಆತ್ಮಿಕ ಜೀವಿತದಲ್ಲಿ இந்த இடம் இல்லப்பா, ಈ ಒಂದು ಸ್ಥಳವಲ್ಲಪ್ಪ, you have to cross over. ನೀನು ಆಚೆ ದಡಕ್ಕೆ நான் ಹೋಗಲೇಬೇಕಪ್ಪ. உனக்கு ஒரு இடம் வச்சிருக்கிறேன். ನಾನು ನಿನಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡಿದ್ದೇನೆ. Your blessing distant is there only. ನಿನ್ನ ಆಶೀರ್ವಾದವು ನಿನಗೆ ಬರಬೇಕಾಗಿರುವಂತ ಪ್ರತಿಯೊಂದು ಕಾರ್ಯವು ಅಲ್ಲಿ ನಾನು ಇಟ್ಟಿದ್ದೇನೆ. Man, we have two sides of life. ಮನುಷ್ಯನ ಜೀವಿತದಲ್ಲಿ ಎರಡು ಭಾಗಗಳು ಉಂಟು. One side, ಒಂದು ಭಾಗ, other side. ಇನ್ನೊಂದು ಭಾಗ. Every person ಪ್ರತಿಯೊಂದು ಮನುಷ್ಯನ has two ಜೀವಿತದಲ್ಲಿ sides in life. ಎರಡು ಭಾಗಗಳು ಉಂಟು ತನ್ನ ಜೀವಿತದಲ್ಲಿ. ஒரு இந்த பக்கம் ஒரு அந்த ಒಂದು பக்கம். ಈ ಕಡೆ ಒಂದು ಆ ಕಡೆ. Good or bad. ಒಳ್ಳೆತನ ಇಲ್ಲವಾದ್ರೆ ಕೆಟ್ಟತನ. Heaven or hell. ಪರಲೋಕ ರಾಜ್ಯ ಇಲ್ಲವಾದ ನರಕ. Day or night. ಇಲ್ಲವಾದ್ರೆ ಬೆಳಗಿನ ಜಾವ ಸಾಯಂಕಾಲ ಜಾವ. நடுவுல எதுவுமே இல்ல. ಮಧ್ಯದಲ್ಲಿ ಏನೂ ಇಲ್ಲ. ஆண்டவர் அவங்ககிட்ட இயேசு சீஷர்கிட்ட பேசின மாதிரி ಈ ದೇವರು ಯೇಸು ಕ್ರಿಸ್ತನ ತನ್ನ ಶಿಷ್ಯರ ಮಧ್ಯದಲ್ಲಿ ಮಾತನಾಡಿದ ರೀತಿಯಲ್ಲಿ இந்த கால வேளையில ಈ ಒಂದು ಬೆಳಗಿನ அதே ಸಮಯದಲ್ಲಿ வார்த்தை நமக்கு வருகிறது. ಅದೇ ವಾಕ್ಯವು ನಮ್ಮ ಮಧ್ಯದಲ್ಲೂ ಬರುತ್ತಿದೆ. My son, my daughter, ನನ್ನ ಪ್ರೀತಿ ಉಳ್ಳ ಮಗನೇ ಮಗಳೇ, cross over to other side. ಆಚೆ ದಡಕ್ಕೆ ಹಾದು ಹೋಗುವುದಕ್ಕೆ ನೀನು ಸಿದ್ಧವಾಗು. Hallelujah. 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 One side, ಒಂದು ಭಾಗ, ஒரு பக்கம் ಒಂದು ಭಾಗ very poor. ಅಲ್ಲಿ ಬಹಳ ಬಡತನ.
ಉನ್ನರ್ பக்கம் ಇನ್ನೊಂದು ಭಾಗ God's blessing. ಅಲ್ಲಿ ದೇವರ ಆಶೀರ್ವಾದ ಉಂಟು. Hallelujah. Hallelujah. ஒரு பகுதி இருக்கிறது ಒಂದು ಭಾಗದಲ್ಲಿ ಇದೆ நம்ம வாடகை வீட்ல இருக்கிறோம். ನಾವು ಬಾಡಿಗೆ ಮನೆಯಲ್ಲಿ ஆனா ಇದ್ದೇವೆ. ஆண்டவர் சொல்றாரு, ಆದ್ರೆ ದೇವರು I ಹೇಳುತ್ತಿದ್ದಾನೆ, want to cross to other side. ನಾನು ಮತ್ತೆ ಇನ್ನೊಂದು ತೆಗೆದುಕೊಂಡು ಆಚೆ ದಡಕ್ಕೆ ಕರೆದುಕೊಂಡು ಹೋಗಬೇಕು. உனக்கு சொந்த வீடா கொடுப்பேன். ನಿನಗೆ ಅಲ್ಲಿ ಸ್ವಂತ ಮನೆಯನ್ನು ಕೊಡುವುದಕ್ಕೆ ನಾನು ಇಷ್ಟಪಡುತ್ತೇನೆ. Hallelujah. 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 நீங்க என்ன பிரச்சனை இருந்தாலும் ನಿನಗೆ ಏನೇ ಸಮಸ್ಯೆ ಇದ್ದರೂ God wants you to cross over to other side. ದೇವರು ಆ ಒಂದು ಆಚೆ ದಡಕ್ಕೆ ಹೋಗಬೇಕೆಂದು ಆತನು ಅಪೇಕ್ಷಿಸುವಂತವನಾಗಿದ್ದಾನೆ. Amen. ಆಮೆನ್. ಈಜಿಪ್ಟ್ விட்டு ಕಾನಾನ್ಗೆ ಆಂಡவர் வர சொல்றாரு. ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಬರಬೇಕೆಂದು ದೇವರು ಆಜ್ಞಾಪಿಸಿದನು. இஸ்ரேல் ஜனங்க என்ன பண்ணாங்க? ಇಸ್ರಾಯೇಲ್ ಜನರು ಏನನ್ನು ಮಾಡಿದರು? They began to grumble. ಅಲ್ಲಿ ಗುಣಗುಟ್ಟುವುದಕ್ಕೆ ಪ್ರಾರಂಭಿಸಿದರು. முறுமுறுத்தியே 2 வாரத்துல போய் சேர வேண்டியது 40 வருஷம் ஆயிடுச்சு. ಅಲ್ಲಿ ಗುಣಗುಟ್ಟುಕೊಂಡೆ 2 ವಾರದಲ್ಲಿ ಹೋಗಿ ಸೇರಬೇಕಾಗಿರುವಂತಹ ಕಾನಾನ್ ದೇಶವನ್ನು ಅವರು 40 ವರ್ಷವನ್ನು ತೆಗೆದುಕೊಂಡರು ಹೋಗಿ ಸೇರುವುದಕ್ಕೆ. Though they came out of Egypt, but Egypt did not come out of them. ಅವರು ಐಗುಪ್ತ ದೇಶವನ್ನು ಬಿಟ್ಟು ಬಂದರೂ ಸಹ ಐಗುಪ್ತದ ಗುಣಗಳು ಅವರನ್ನು ಬಿಟ್ಟು ಬರಲಿಲ್ಲ. It was easy for the Israelites to come out of Egypt, but it was very difficult for them to go into Canaan. ಅಲ್ಲಿ ಐಗುಪ್ತ ದೇಶವನ್ನು ಬಿಟ್ಟು ಬರುವುದಕ್ಕೆ ಬಹಳ ಸುಲಭವಾಗಿ ಕಾಣಲ್ಪಟ್ಟಿತು, ಆದರೆ ಆ ಒಂದು ಕಾನಾನ್ ದೇಶವನ್ನು ಪ್ರವೇಶಿಸುವುದಕ್ಕೆ ಅವರಿಂದ ಆಗಲಿಲ್ಲ. ಯಾಕಂದ್ರೆ ಅವರ ಜೀವಿತದಲ್ಲಿ ಬಹಳ ಕಷ್ಟಗಳು ಅನುಭವಿಸಬೇಕಾಗಿತ್ತು. புரியுதுங்களா? ಅರ್ಥವಾಗುತ್ತಿದೆಯಾ? Some people don't want change. ಕೆಲವು ಜನರಿಗೆ ಅವರಿಗೆ ಬದಲಾವಣೆ ಇಷ್ಟವಿಲ್ಲ. நான் இப்படி தான் இருப்பேன், ನಾನು ಇದೇ ರೀತಿಯಾಗಿರುತ್ತೇನೆ, நான் இந்த மாதிரி தான் இருப்பேன். ನಾನು ಇದೇ ರೀತಿಯಾಗೇ ಇರುತ್ತೇನೆ. பட் ஆண்டவர் சொல்றாரு, ಆದ್ರೆ ದೇವರು ಹೇಳುತ್ತಿದ್ದಾನೆ, ஆவிக்குரிய விஷயத்துல ಆತ್ಮಿಕ ಜೀವಿತದಲ್ಲಿ உனக்குன்ற ஒரு உணர்வு இடம் ನಿನಗೋಸ್ಕರ ಇನ್ನೊಂದು ಸ್ಥಳವನ್ನು ನಾನು ಸಿದ್ಧ ಮಾಡಿದ್ದೇನೆ. Let's cross over to the other ನಾವು ಆಚೆ side. ದಡಕ್ಕೆ ಹಾದು ಹೋಗೋಣ. Hallelujah. Hallelujah. Jesus is calling. ಯೇಸು ಕ್ರಿಸ್ತನು ಕರೆಯುತ್ತಿದ್ದಾನೆ. அவர் கூப்பிடும்போது ಅವರು ಕರೆಯುವಂತ ಸಮಯದಲ್ಲಿ இன்னொரு பக்கம் போலாம். ನಾವು ಮತ್ತೆ ಆಚೆ ದಡಕ್ಕೆ ಹೋಗೋಣ. என்ன பண்ணணும் நம்ம? ಏನನ್ನು ಮಾಡಬೇಕು ನಾವು? அதே 36 வசனத்துல ಅದೇ 36ನೇ ವಾಕ್ಯದಲ್ಲಿ the Bible says ಸತ್ಯದ ವಾಕ್ಯ ಹೇಳಲ್ಪಟ್ಟಿದೆ, they left the crowd behind. ಅವರು ಆ ಜನರ ಗುಂಪನ್ನು ಬಿಟ್ಟು ಆತನ ಹಿಂದೆ ಹೋದರು. Amen. Amen. Hallelujah. Hallelujah. ஆண்டவர் இன்னொரு பக்கம் கூப்பிடுறாரு. ದೇವರು ಇನ್ನೊಂದು ಕಡೆಗೆ ಕರೆಯುತ್ತಿದ್ದಾನೆ. என்னது, இன்னொரு அக்கறைக்கு போலாம், ನಾವು ಆ ಕಡೆಗೆ ಹೋಗೋಣ, அந்த பக்கம் போலாம். ಆ ಒಂದು ಸ್ಥಳಕ್ಕೆ ಹೋಗೋಣ. அந்த ஆண்டவர் சொல்லும்போது, ಅಲ್ಲಿ ದೇವರು ಹೇಳುವ ஆண்டவர் வார்த்தை வரும்போது ದೇವರ ವಾಕ್ಯ ಬರುವಂತ நம்ம என்ன பண்ணோம்? ನಾವು ಏನನ್ನು ಮಾಡಬೇಕು? சீஷருங்க என்ன பண்ணாங்க? ಶಿಷ್ಯರು ಏನ್ ಮಾಡಿದರು? வேதத்தை சொல்கிறது, ಸತ್ಯದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, they left the crowd and they went. ಅವರು ಆ ಜನರ ಗುಂಪನ್ನು ಬಿಟ್ಟು ಯೇಸು ಕ್ರಿಸ್ತನ ಹಿಂದೆ ಹೋದರು. ಬೈಬಲ್ ಅಲಗಾ இருக்குது. ಸತ್ಯದ ವಾಕ್ಯದಲ್ಲಿ ಸುಂದರವಾಗಿ They ಬರೆಯಲ್ಪಟ್ಟಿದೆ, left the crowd behind and they went ahead. ಆ ಜನರನ್ನು ಹಿಂದಕ್ಕೆ ಬಿಟ್ಟು ಯೇಸು ಕ್ರಿಸ್ತನ ಸಂಗಡ ಮುಂದಕ್ಕೆ ಹೋದರು. Amen. Amen. Hallelujah. 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 They left the crowd behind. ಅಲ್ಲಿ ಜನರ ಗುಂಪನ್ನು ಅವರು ಹಿಂದಕ್ಕೆ ಬಿಟ್ಟರು. அந்த crowd விட்டுட்டு அவங்க முன்னால போனார்கள். ಅವರು ಆ ಒಂದು ಗುಂಪನ್ನು ಹಿಂದಕ್ಕೆ ಬಿಟ್ಟು ಯೇಸು ಕ್ರಿಸ್ತನ ಸಂಗಡ ಮುಂದಕ್ಕೆ ಹೋದರು. ஆண்டவர் என்ன சொல்றாரு? ದೇವರು ಏನೇ ಹೇಳುತ್ತಿದ್ದಾರೆ? நீ முன்ன இன்னொரு பக்கம் போனோம்னா you are conditioned to leave certain things behind, then only you can go forward. ಅಲ್ಲಿ ದೇವರು ಏನನ್ನು ಹೇಳುತ್ತಿದ್ದಾನೆ ಅಂತ ಹೇಳುವುದಾದರೆ, ಮುಂದಕ್ಕೆ ನೀವು ಹೋಗಬೇಕು ಎಂದು ನೀವು ಬಯಸುವುದಾದರೆ ನಿಮ್ಮ ಹಿಂದೆ ಕಾಣಲ್ಪಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು, ಬೇಡದೇ ಇರುವಂತಹ ಕಾರ್ಯಗಳನ್ನು ಹಿಂದೆ ಬಿಟ್ಟು ಅದನ್ನೆಲ್ಲವನ್ನು ಬಿಟ್ಟು ಮುಂದಕ್ಕೆ ನೀವು ಹೋಗಬೇಕು. ಆಮೆನ್. ಆಮೆನ್. சில காரியங்களை விட்டுட்டு போணும். ಕೆಲವು ಕಾರ್ಯಗಳನ್ನು ನಾವು ಹಿಂದಕ್ಕೆ ಬಿಟ್ಟು ನಾವು ಮುಂದಕ್ಕೆ ಹೋಗಬೇಕು. ಎಲ್ಲ ಲಗೇಜ್ ಎಲ್ಲத்தையும் ಇறக்கி வச்சுட்டு போனோம் நம்ம. ಎಲ್ಲ ಭಾರವಾಗಿರುವಂತ ಎಲ್ಲ ಲಗೇಜ್ ಅನ್ನು ಹಿಂದಕ್ಕೆ ಬಿಟ್ಟು ನಾವು ಹಗುರವಾಗಿ ನಾವು ಮುಂದಕ್ಕೆ ಹೋಗಬೇಕು. ಆಮೆನ್. ಆಮೆನ್. சில பாவங்கள், ಕೆಲವು ಪಾಪಗಳು, சில ಕೆಟ್ಟ ಪழக்கங்கள், ಕೆಲವು ಕೆಟ್ಟ ಅಭ್ಯಾಸಗಳು, சில ಸ್ನೇಹಿತர்கள், ಕೆಲವು ಸ್ನೇಹಿತರು, சில ಕಂಪನಿ, ಇಲ್ಲ ಕೆಲವು ಕಂಪನಿಗಳು, ಫ್ರೆಂಡ್ಸ್, ಸ್ನೇಹಿತರು, ಬ್ಯಾಡ್ ಕಂಪನಿ, ಅಲ್ಲಿ ಕೆಟ್ಟ ಸ್ನೇಹಿತರು, எதெது நம்மள முன்ன போக முடியாதோ அதெல்லாம் we have to leave behind, then only we can go further. ಯಾವ್ದು ನಾವು ಮುಂದಕ್ಕೆ ಹೋಗದ ರೀತಿಯಲ್ಲಿ ನಮ್ಮನ್ನು ಹಿಡಿದುಕೊಂಡಿದ್ಯೋ ಅದನ್ನೆಲ್ಲವನ್ನು ಹಿಂದಕ್ಕೆ ಬಿಟ್ಟು ನಾವು ಮುಂದಕ್ಕೆ ಹೋಗಬೇಕು. ಆಮೆನ್. ಆಮೆನ್. ஆண்டவர் ದೇವರು இந்த கால வேளையில ಒಂದು ಬೆಳಗಿನ ಸಮಯದಲ್ಲಿ சொல்றாரு, ಹೇಳುತ್ತಿದ್ದಾರೆ, பிள்ளைகளே ಮಕ್ಕಳೇ வாங்கோ, ಬನ್ನಿರಿ, ಅಕ್ಕರೆಗೆ போலாம். ಆಚೆ ದಡಕ್ಕೆ ಹೋಗೋಣ. Let us go to the other side. ಮತ್ತೆ ನಾವೆಲ್ಲರೂ ಕೂಡಿ ಆಚೆ ದಡಕ್ಕೆ ಹೋಗೋಣ. அதே நேரத்துல ಅದೇ ಸಮಯದಲ್ಲಿ ஆண்டவர் சத்தம் வரும்போது ಅಲ್ಲಿ ದೇವರ ಶಬ್ದ ಬರುವಂತ ಸಮಯ சீஷருங்க அந்த கூட்டத்தை எல்லாத்தையும் பின்னால விட்டுட்டு அவங்க போனார்கள். ಶಿಷ್ಯರು ಅಲ್ಲಿ ಅವರ ಮಧ್ಯದಲ್ಲಿ ಇದ್ದಂತ ಎಲ್ಲ ಜನರ ಗುಂಪನ್ನು ಬಿಟ್ಟು ಯೇಸು ಕ್ರಿಸ್ತನ ಸಂಗಡ ಮುಂದಕ್ಕೆ ಹೋದರು. எனக்கு தெரியாது, ನನಗೆ ಗೊತ್ತಿಲ್ಲ, உனக்கு தெரியும். ನಿಮಗೆ ಗೊತ್ತು.
என்ன வெயிட் லக்கேஜ் நீங்க தூக்கி வச்சுன்னு இருக்கிறீங்க, ಯಾವ ರೀತಿಯಾದ ಭಾರವನ್ನು ಲಗೇಜ್ ನೀವು ಹಿಡಿದಿಟ್ಟುಕೊಂಡಿದ್ದೀರಾ ಎಂದು. என்ன மாதிரி ಫ್ರೆಂಡ್ಸ್ ಕಂಪನಿ நீங்க வச்சுன்னு இருக்கிறீங்க, ಒಂದು ವೇಳೆ ನೀವು ಕೆಟ್ಟ ಸ್ನೇಹಿತರನ್ನು ಇಲ್ಲವಾದ್ರೆ ಅನೇಕ ಬಂಧು ಮಿತ್ರರನ್ನು ನೀವು என்ன ಇಟ್ಟುಕೊಂಡಿರಬಹುದು. பாவங்கள், ಎಂತ ಪಾಪಗಳು, கெட்ட பழக்கங்கள், ಕೆಟ್ಟ ಅಭ್ಯಾಸಗಳು, which is a stumbling block for you to go ahead. ಇದು ನಿಮ್ಮನ್ನು ಕೆಳಗಡೆ ಎಳೆಯುತ್ತಿರುವಂತದ್ದಾಗಿರಬಹುದು, ಮುಂದಕ್ಕೆ ಹೋಗಕ್ಕೆ ಆಗದ ರೀತಿಯಲ್ಲಿ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿರಬಹುದು. இந்த கால ಈ வேலையில ಒಂದು ಬೆಳಗಿನ ಸಮಯದಲ್ಲಿ உங்களை ஆசீர்வாதத்தை பெற்றுக்கொள்ள ஒரு பிரேக் த்ரூ வர்றதுக்கு என்னென்ன தடையாக்குதோ ஆண்டவர் சொல்றாரு, அதெல்லாம் நீ விட்டா தான் நீ எனக்காக முன்னால வர முடியும். ನಿಮ್ಮ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಯಾವ್ದು ತಡೆಯಾಗಿದೆಯೋ ಅವೆಲ್ಲ ಕಾರ್ಯಗಳನ್ನು ಹಿಂದಕ್ಕೆ ಬಿಟ್ಟು ನಾನು ತೋರಿಸುವಂತ ಜಾಗಕ್ಕೆ ನೀನು ಮುಂದಕ್ಕೆ ಬಂದರೆ ಮಾತ್ರವೇ ನಿನಗೆ ಆಶೀರ್ವಾದವು ದೊರಕುವಂತದ್ದಾಗಿರುತ್ತದೆ. ஹல்லேலூயா, 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 ஹல்லேலூயா. நீங்க அதை விட்டுட்டு போறீங்களோ இல்ல விட்டாலும் அங்கதான் இருக்கிறீங்களோ, இட் இஸ் அப் டு யூ. ನೀವು ಇದನ್ನು ಬಿಟ್ಟು ಮುಂದಕ್ಕೆ ಹೋಗುತ್ತೀರೋ ಇಲ್ಲವಾದ್ರೆ ನಾನು ಇದನ್ನೇ ಇಟ್ಟುಕೊಂಡು ಇಲ್ಲೇ ಇರುತ್ತೀನಿ ಅಂತ ಹೇಳುವಂಥದ್ದು ಅದು ನಿಮಗೆ ಬಿಟ್ಟಿದ್ದು. விட்டு போனா ಬಿಟ್ಟು ಹೋದರೆ the providence is there. ಅಲ್ಲಿ ದೇವರ ಕರುವಿಕೆ, ಆ ದೇವರ ಕರ ಇದೆ. இல்ல ಇಲ್ಲ, நான் இப்படித்தான் ನಾನು இருப்பேன், ಇಲ್ಲೇ ಇರುತ್ತೇನೆ. அந்த மனுஷனை, ಆ ಒಂದು ಮನುಷ್ಯನು, அந்த மனுஷிய ಆ ಒಂದು ಮನುಷ್ಯ என்ன அவங்களை விடாது இருக்க முடியாது. ನಾನು ಅವರನ್ನು ಬಿಟ್ಟು ನಾನು ಇರುವುದಕ್ಕಾಗುವುದಿಲ್ಲ. இந்த ராங் ரிலேஷன்ஷிப் நான் வெளிய முடியாது. ಈ ಒಂದು ತಪ್ಪಾದ ಸಂಬಂಧದಿಂದ ನಾನು ಹೊರಗಡೆ ಬರುವುದಕ್ಕಾಗುವುದಿಲ್ಲ. ஏதோ ஒரு காரியத்துல நான் அடிக்ட் ஆயிருக்கிறேன், ಯಾವುದೋ ಒಂದು ಕಾರ್ಯಕ್ಕೆ ನಾನು ಒಳಗಡೆ ಹೋಗಿ இதை ಬಿಟ್ಟಿದ್ದೇನೆ. விட்டு வர மாட்டேன். ಇದನ್ನು ಬಿಟ್ಟು ನಾನು ಹೊರಗಡೆ ಬರುವುದಿಲ್ಲ. நீங்க அங்கேயே இருந்துருங்க. ನೀವು ಅಲ್ಲೇ ಇರಿರಿ. உங்களுக்கு ನಿಮಗೋಸ್ಕರ இந்த புது வருஷத்துல ಹೊಸ ஒரு ವರ್ಷದಲ್ಲಿ புது வாழ்க்கை, ಒಂದು ಹೊಸ ಜೀವಿತ, ஒரு நியூ டிசிஷன், ಒಂದು ಹೊಸ ನಿರ್ಧಾರ, ஆண்டவருடைய பிளெஸிங் அங்க காத்து கொண்டு இருக்கிறது. ದೇವರ ಆಶೀರ್ವಾದವು ನಿಮಗೋಸ್ಕರ ಅಲ್ಲಿ ಕಾದುಕೊಂಡಿದೆ. நான் சொன்னேன் இல்லையா, ನಾನು ಹೇಳಿದೆ ಅಲ್ಲವೇ, எலியாக்கு சொன்ன மாதிரி ಆ ಎಲಿಯನಿಗೆ ಹೇಳಿದ ರೀತಿಯಲ್ಲಿ நீ விட்டுட்டு அங்க போனா தான் உங்களுக்கு கிடைக்கும், ನೀವು ಇದನ್ನು ಬಿಟ್ಟು ಅಲ್ಲಿಗೆ ಹೋದರೆಯೇ ನಿಮಗೆ இங்க ಸಿಗುವಂತದ್ದಾಗಿದೆ, இருந்தா கிடைக்காது. ಇಲ್ಲವಾದರೆ ಸಿಗುವುದಿಲ್ಲ. You should understand one thing, ನೀವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. God's blessings are always wrapped up with condition. ಅಲ್ಲಿ ದೇವರ ಆಶೀರ್ವಾದ ಎನ್ನುವಂಥದ್ದು ಪ್ರತಿಯೊಂದು ಕಾರ್ಯವನ್ನು ಅಲ್ಲಿ ಹಿಡಿದಿಟ್ಟುಕೊಂಡಿರುತ್ತದೆ. ಅದಕ್ಕೋಸ್ಕರ ಏನಾದ್ರೂ ಒಂದು ಕಾರ್ಯವು ದೇವರು ಇಟ್ಟಿರುತ್ತಾನೆ. புரியுதா? அவர் ஆண்டவர் வாக்குத்தத்தம் கொடுக்கும்போது அவருக்கு கண்டிஷனை கொடுப்பாரு. ಅಲ್ಲಿ ದೇವರು ನಿಮಗೆ ವಾಗ್ದಾನವನ್ನು ಕೊಡುವಂತ ಸಮಯದಲ್ಲಿ ಒಂದು ಆಜ್ಞೆಯನ್ನು ಕೊಡುತ್ತಾನೆ. இது ಫುಲ್ಫಿಲ್ பண்ணா இது ನೀನು நடக்கும். ಒಂದು ಆಜ್ಞೆಯನ್ನು ನೀನು ಪರಿಪಾಲಿಸಿದರೆ ನಾನು ನಿನಗೆ ಈ ಒಂದು ಆಶೀರ್ವಾದವನ್ನು ಕೊಡುತ್ತೇನೆ. ஹல்லேலூயா. ಹಲ್ಲೆಲೂಯಾ. நம்ம வேதத்துல பார்க்கிறோம், ನಾವು ಸತ್ಯದ ವಾಕ್ಯವನ್ನು அந்த ಓದುತ್ತೇವೆ. பத்தோமியோஸ் குருடனான மனுஷன், ಆ ಬಾತಲೋಮಾಯನನ್ನು ನಾವು ಕುರುಡನಾಗಿರುವಂತ ಮನುಷ್ಯರನ್ನು அவர் ನೋಡುತ್ತೇವೆ. இயேசு போறது அவர் கேட்கிறாரு, ಅವರು ಯೇಸು ಹೋಗುವುದನ್ನು ಕೇಳಿಸಿಕೊಳ್ಳುತ್ತಾನೆ. கூப்பிடுறாரு, ಅಲ್ಲಿ ಕೂಗುತ್ತಾನೆ, தாவீதின் குமாரனே. ದಾವಿದ ಕುಮಾರನೇ. ಏನಾவது ಏನಾಗುತ್ತದೆ? அங்க இருக்கிற பக்கத்துல இருக்கிற ஜனங்க ಅಲ್ಲಿ ಇರುವಂತ ಅಕ್ಕಪಕ್ಕದಲ್ಲಿ ಒಂದು ಜನರು அவனை சும்மா இரு, ಅವನ ಬಳಿಗೆ ಬಂದು ಸುಮ್ಮನೆ ಇರು, நம்மலாம் இருக்கிறவங்க, ಅವರೆಲ್ಲರೂ ಇದಾರಲ್ವೇ, கீப் குவைட், ಸುಮ್ಮನೆ ಇರು. ஆனா பைபிள் சொல்லுது, ಆದ್ರೆ ವಾಕ್ಯ ಹೇಳಪಡುತ್ತದೆ அவன் இன்னும் அதிகமா ಅವನು ಇನ್ನು ಅಧಿಕವಾಗಿ ಕೂಗುವುದಕ್ಕೆ சன் ஆஃப் ಪ್ರಾರಂಭಿಸಿದನು. டேவிட், ದಾವಿದನ ಕುಮಾರನೇ, என் மேல இறக்கம் காட்டு. ನನ್ನ ಮೇಲೆ ಕರುಣೆಯನ್ನು ತೋರಿಸು. He went forward. ಆತನು ಮುಂದಕ್ಕೆ ಹೋದನು. எப்பொழுதும் ಯಾವಾಗಲೂ ஒரு கூட்டம் ಹಿಂದೆ இருக்கும், நீ உன்னை முன்னால போவதற்கு விடாத தடுக்க. ನೀನು ಮುಂದಕ್ಕೆ ಹೋಗಬೇಕೆಂದು ನೀನು ನಿಶ್ಚಯಿಸಿಕೊಂಡಿರುವಂತಹ ಸಮಯದಲ್ಲಿ ನಿನ್ನನ್ನು ಹಿಂದಕ್ಕೆ ತಳ್ಳಬೇಕೆಂದು ಒಂದು ಕೂಟವು ಸಿದ್ಧವಾಗಿರುತ್ತದೆ. அது உங்க சொந்தக்கார இருக்கலாம், ಅದು ನಿಮಗೆ ಸ್ವಂತದವರಾಗಿರಬಹುದು, உங்க வீட்டுல இருக்கிற குடும்பத்துல யாருன்னா இருக்கலாம், ಇಲ್ಲವಾದರೆ ನಿಮ್ಮ ಕುಟುಂಬದಲ್ಲಿ ಕಾಣಲ್ಪಡುವಂತ ಯಾವುದೋ ಒಂದು ವ್ಯಕ್ತಿ ಆಗಿರಬಹುದು, இல்ல அக்கத்து பக்கத்துல யாருன்னா ಇಲ್ಲ இருக்கலாம், ಅಕ್ಕಪಕ್ಕದವರಾಗಿರಬಹುದು, சில நேரத்துல ಕೆಲವು ಸಮಯದಲ್ಲಿ சபையில கூட இருக்கலாம், ಸಭೆಯಲ್ಲೂ ಸಹ ಇರಬಹುದು, உங்க பக்கத்துல உட்காந்துக்கிறவங்க கூட இருக்கலாம். ನಿಮ್ಮ ಪಕ್ಕದಲ್ಲಿ ಕುಳಿತುಕೊಂಡಿದ್ದವರು ಸಹ ಇರಬಹುದು. There are always a people who wants to stop your destiny, what to reach what God has kept for you. ಯಾವಾಗಲೂ ಅವರು ನಿಮಗೋಸ್ಕರ ಇಟ್ಟಿರುವಂತಹ ಮುಕ್ತಾಯವನ್ನು ನೀವು ಮುಗಿಸಬಾರದೆಂದು ನಿಮ್ಮನ್ನು ಕೆಳಗಡೆ ಎಳೆಯಬೇಕೆಂದು ಅವರು ಪ್ರಯತ್ನ ಪಡುತ್ತಲೇ ಇರುತ್ತಾರೆ. Hallelujah. ಹಲ್ಲೆಲೂಯಾ. இந்த ஜனங்க வந்து அவனை சும்மா நிக்க வைக்கிறாங்க. ಇಲ್ಲಿ ಜನರು ಬಂದು ಅವರನ್ನು ನೀನು ಸುಮ್ಮನೆ ಇರು ಎಂದು ಅಲ್ಲಿ ನಿಲ್ಲಿಸುತ್ತಾರೆ. Always the people will try to stop the miracle what God has kept for you. ಯಾವಾಗಲೂ ದೇವರು ನಿಮಗೋಸ್ಕರ ಇಟ್ಟಿರುವಂತ ಆ ಒಂದು ಬಿಡುಗಡೆಯನ್ನು, ಅದ್ಭುತವನ್ನು ಯಾವಾಗಲೂ ತಡೆಯಾಕಿ ಇರುವುದಕ್ಕೆ ಅವರು ಪ್ರಯತ್ನ ಪಡುತ್ತಾರೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. புரியுதுங்களா? ಅರ್ಥವಾಗುತ್ತಿದೆಯಾ? இந்த கால வேளையில ಈ ಒಂದು ಬೆಳಗಿನ ಸಮಯದಲ್ಲಿ I like this verse when I read. ನನಗೆ ಬಹಳ ಇಷ್ಟವಾಗುತ್ತದೆ ಈ ಒಂದು ವಾಕ್ಯವನ್ನು ಓದುವಂತ ಸಮಯದಲ್ಲಿ. They left the crowd behind. ಅವರು ಜನರ ಗುಂಪನ್ನು ಹಿಂದಕ್ಕೆ ಬಿಟ್ಟರು. உங்களுக்கு தெரிய தனிப்பட்ட வாழ்க்கையில ನಿಮ್ಮ ಜೀವಿತದಲ್ಲಿ ನಿಮಗೆ ಗೊತ್ತು, ஆண்டவர்கிட்ட நெருக்கமா வர்றதுக்கு என்ன தடையா இருக்கிறது, யார் தடையா இருக்கிறது, ದೇವರ ಬಳಿಗೆ ಹತ್ತಿರವಾಗಿರುವುದಕ್ಕೆ ಯಾರು ತಡೆಯಾಗಿದ್ದಾರೆ, ಯಾವ ಕಾರ್ಯಗಳು ತಡೆಯಾಗಿದೆ ಎಂದು ನಿಮಗೆ ಚೆನ್ನಾಗಿ ಗೊತ್ತು. அதை விட்டுடுங்க. ಅದನ್ನು ಬಿಡಿರಿ. எது இதா இருக்குது அதை விட்டுடுங்க, பின்னால ಏನೇನಿದೆಯೋ ಅದನ್ನೆಲ್ಲವನ್ನು ಹಿಂದಕ್ಕೆ ಬಿಟ್ಟು ಬಿಡಿರಿ.
விட்டுட்ட பின்ன ಅದನ್ನು ಬಿಟ್ಟ ನಂತರ நெக்ஸ்ட் என்ன பண்ணும்? ನಂತರ ಏನು ಮಾಡಬೇಕು? அதே அதிகாரத்தில் இருக்கிறது. ಅದೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. The Bible says ಸತ್ಯದ ವಾಕ್ಯ ಹೇಳುತ್ತದೆ, they left the crowd behind and they took Jesus with them. ಅವರು ಆ ಜನರ ಗುಂಪನ್ನು ಬಿಟ್ಟು ಯೇಸು ಕ್ರಿಸ್ತನನ್ನು ಅವರ ಸಂಗಡ ಕರೆದುಕೊಂಡು ಹೋದರು. Hallelujah. 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 என்ன செய்தாங்களா? ಅಲ್ಲಿ ಏನನ್ನು ಮಾಡಿದರು? அந்த கூட்டத்தை விட்டுட்டு ಆ ಒಂದು ಗುಂಪನ್ನು ಬಿಟ್ಟು they took Jesus with them. ಅವರು ಯೇಸು ಕ್ರಿಸ್ತನನ್ನು ಅವರ ಸಂಗಡ ಕರೆದುಕೊಂಡು ಹೋದರು. Amen. ಆಮೆನ್. நீங்க அது விட்டோன்னா என்ன ஆகும்னா ஆட்டோமேட்டிக்கா இயேசு உங்களுக்கு it becomes everything for you. ಅಲ್ಲಿ ಈ ಒಂದು ಕಾರ್ಯಗಳನ್ನು ನೀವು ಹಿಂದಕ್ಕೆ ಬಿಡುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ನಿಮಗೆ ಎಲ್ಲವಾಗಿ ಕಾಣಲ್ಪಡುತ್ತಾನೆ. ஏன்னா அவரு தான் உன்னை அழிக்கிறாரு, வாங்கೋ ಅಕ್ಕರೆಕ್ಕೆ போலாம். ಯಾಕಂದ್ರೆ ಆತನೇ ನಿಮ್ಮನ್ನು ಕೂಗುತ್ತಿದ್ದಾನೆ, ಕರೆಯುತ್ತಿದ್ದಾನೆ, ಬನ್ನಿರಿ ನಾವು ಆಚೆ ದಡಕ್ಕೆ ಹೋಗೋಣ ಎಂದು. நீங்க இயேசு உங்க கூட வெச்சுக்கணும். ನೀವು ಯೇಸುವನ್ನು ನಿಮ್ಮ ಸಂಗಡಲೇ ಇಟ್ಟುಕೊಳ್ಳಿರಿ. ஏன்? ಯಾಕೆ? Because you are about to encounter a storm in your life. ಯಾಕಂದ್ರೆ ನಿಮ್ಮ ಜೀವಿತದಲ್ಲಿ ಬಿರುಗಾಳಿ ಎನ್ನುವಂತ ಸಮಸ್ಯೆಯನ್ನು ಎದುರಿಸುವುದಕ್ಕೆ ಹೋಗುತ್ತಿದ್ದೀರಾ. So Jesus have to be with you. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನು ನಿಮ್ಮ ಮಧ್ಯದಲ್ಲಿ ಕಾಣಲ್ಪಡಬೇಕು. புரியுதுங்களா? ಅರ್ಥವಾಗುತ್ತಿದೆಯಾ? நமக்குற இந்த உலகத்துல ಈ ಲೋಕ ಎನ್ನುವಂತ ಕಾರ್ಯದಲ್ಲಿ எப்பனா புயல் காற்று நம்ம வாழ்க்கையில வீசும். ಯಾವಾಗ ಬೇಕಾದ್ರೂ ಬಿರುಗಾಳಿ ಎನ್ನುವಂತದ್ದು ನಮ್ಮ ಜೀವಿತದಲ್ಲಿ ಬೀಸಬಹುದು. There is a process. ಅದಕ್ಕೆ ಒಂದು ಕಾರ್ಯ ಉಂಟು. Then suddenly ತಕ್ಷಣ நம்ம வாழ்க்கையில எல்லாம் அப்படித்தான் ஆகும். ನಮ್ಮ ಜೀವಿತದಲ್ಲಿ ಇದೇ ರೀತಿಯಾಗಿ ஒரு ನಡೆಯುತ್ತದೆ. processor ஆகும். ಅದು ಒಂದೇ ನಿಧಾನಗತಿಯಲ್ಲಿ ನಡೆದುಕೊಂಡು ಹೋಗುತ್ತದೆ. Suddenly ತಕ್ಷಣವೇ something will happen. ಏನೋ ಒಂದು ಕಾರ್ಯವು ಅಲ್ಲಿ நீங்க ಅಕಸ್ಮಾತ್ತಾಗಿ நல்லா இருக்குவீங்க. ಅಲ್ಲಿ ಒಳ್ಳೆಯದಾಗಿ ಚೆನ್ನಾಗಿ நீங்க ಕಾಣಲ್ಪಡ್ತೀರಾ. போயிட்டு டாக்டர் கிட்ட போயிட்டு ரிப்போர்ட் பண்ணும்போது ಅಲ್ಲಿ ಡಾಕ್ಟರ್ ಬಳಿಗೆ ಹೋಗಿ ಆ ರಿಪೋರ್ಟ್ ಅನ್ನು ತೆಗೆದುಕೊಳ್ಳುವಂತ ಸಮಯದಲ್ಲಿ ಸಡನ್ನ ತಕ್ಷಣ உங்க ரிப்போர்ட்ல காமிக்கும், ನಿಮ್ಮ ರಿಪೋರ್ಟಿನಲ್ಲಿ ಕಾಣಿಸುತ್ತದೆ, இது இருக்குது அது இருக்குது. ಇದಿದೆ, ಆ ಒಂದು ಕಾರ್ಯ ಇದೆ. There is always a process, but at the same time there is always suddenly. ಅಲ್ಲಿ ನಿಧಾನಗತಿಯಲ್ಲಿ ಸಾಗುತ್ತಿರುವಂತ ಸಮಯದಲ್ಲಿ ತಕ್ಷಣವೇ ಏನೋ ಒಂದು ಕಾರ್ಯವು ಸಂಭವಿಸುತ್ತದೆ. Sea of Galilee is known for suddenly storms coming. ಅಲ್ಲಿ ಗಲಿಲೆಯ ಆ ಒಂದು ಸಮುದ್ರವನ್ನು ನೋಡುವಂತ ಸಮಯದಲ್ಲಿ ಅದು ತಕ್ಷಣವೇ ಬಿರುಗಾಳಿ ಬರುವಂತ ಆ ಒಂದು ಸಮುದ್ರವಾಗಿದೆ, ಗಲಿಲಾಯ ಸಮುದ್ರ. கலிலேயா சமுதிரத்துல நீங்க பாத்தீங்கன்னாக்கா அது சடன்னா எப்பன்னா சொல்வதற்கு முடியாத சடன்னா புயல் காற்று வந்துருமா. ಅಲ್ಲಿ ಗಲಿಲೆಯ ಸಮುದ್ರ ಎಂದು ಹೇಳುವಂತ ಸಮಯದಲ್ಲಿ ತಕ್ಷಣವೇ ಹೇಳುವುದಕ್ಕಾಗುವುದಿಲ್ಲ ಯಾವಾಗ ಅಲ್ಲಿ ಬಿರುಗಾಳಿ ಉಂಟಾಗುತ್ತದೆ ಎಂದು. ஆனா இந்த புயல் காற்று வந்தது ரொம்ப ಸ್ಟ್ರಾಂಗ್, தண்ணி எல்லாம் ಅಡೆ ಕಪ್ಪಲ್ ಉள்ள ಕಪ್ಪಲ್ ಮುಳುಗರ மாதிரி ಆಯ್ತು. ಆದ್ರೆ ಈ ಒಂದು ಬಿರುಗಾಳಿ ಬರುವಂತ ಸಮಯದಲ್ಲಿ ಇದು ಬಹಳ ಬಲಿಷ್ಠವಾಗಿ ಕಾಣಲ್ಪಟ್ಟಿತ್ತು. ಅದು ಮಾತ್ರವಲ್ಲ, ಆ ಒಂದು ದೋಣಿಯ ಒಳಗಡೆ ನೀರೆಲ್ಲವೂ ಬರುವುದಕ್ಕೆ ಪ್ರಾರಂಭಿಸಿತ್ತು ಎಂದು ನಾವು ನೋಡುತ್ತೇವೆ. இந்த காலை வேளையில ಈ ಒಂದು ಬೆಳಗಿನ ಸಮಯದಲ್ಲಿ ஏன்னா ஒரு நல்ல ஒரு வசனம், ಯಾವುದೋ ಒಂದು ಒಳ್ಳೆಯ ವಾಕ್ಯ. they left the crowd behind and they took Jesus with them. ಅವರು ಜನರ ಗುಂಪನ್ನು ಹಿಂದಕ್ಕೆ ಬಿಟ್ಟು ಯೇಸು ಕ್ರಿಸ್ತನನ್ನು ಮಾತ್ರವೇ ಮುಂದಕ್ಕೆ ಕರೆದುಕೊಂಡು ಹೋದರು. என்னன்னா இருக்கிறதோ, ಏನೇನು ಇದೆಯೋ, எந்த மனுஷன், ಎಂತ ಮನುಷ್ಯ, ಎಂತ ಮನುಷ್ಯ, எந்த ராங் ரிலேஷன்ஷிப், ಯಾವುದೊಂದು ಕೆಟ್ಟದಾದ ಸಂಬಂಧ, எந்த பாவம், ಯಾವುದೋ ಒಂದು ಪಾಪ, எந்த ಕೆಟ್ಟ பழக்கம், ಯಾವುದೊಂದು ಕೆಟ್ಟದಾದ ಅಭ್ಯಾಸ, என்ன சூழ்நிலையில ಎಂತ இருந்தாலும் ಪರಿಸ್ಥಿತಿ ಇದ್ದರು அதை விட்டுடுங்க, ಅದನ್ನು ಬಿಟ್ಟು ಬಿಡಿರಿ, behind ಹಿಂದಕ್ಕೆ ಬಿಡಿರಿ, and take Jesus with you. ಯೇಸು ಕ್ರಿಸ್ತನನ್ನು ಮಾತ್ರವೇ ಮುಂದಕ್ಕೆ ತೆಗೆದುಕೊಂಡು ಹೋಗಿರಿ. Hallelujah. Hallelujah. நம்ம இயேசுவை பாத்தீங்கன்னாக்கா ನಾವು ಯೇಸುವನ್ನು ನೋಡುವಂತ ಸಮಯದಲ್ಲಿ அவர் ஒரு வித்தியாசமான ஆனவர். ಅವರು ಒಂದು ವ್ಯತ್ಯಾಸವಾಗಿ ಕಾಣಲ್ಪಡುವಂತ ದೇವರಾಗಿದ್ದಾರೆ. யோனாஸ்தானன்னு ஒரு வித்தியாசம், ಜಾನ್ ದ ಬ್ಯಾಪ್ಟಿಸ್ಟ್. ಅಲ್ಲಿ ಸ್ನಾನಿಕನಾದ ಯೋಹಾನನ ನೋಡುವಂತ ಸಮಯದಲ್ಲಿ ಆತೊಂದು ವ್ಯತ್ಯಾಸವಾಗಿದೆ. ಎಲ್ಲರೂ ಹಂಗ போவாங்க, ಆದ್ರೂ ಅಲ್ಲಿಗೆ ಹೋದರು. ಆದ್ರೆ ಯೇಸು ಯಾರ್ಯಾರು ಕೂಪறாங்க ಯೇಸು ಹಂಗ போயிடுவாரு. ಅಲ್ಲಿ ಯೇಸು ಯಾರ್ಯಾರು ಆತನನ್ನು ಕೂಗುತ್ತಾರೋ ಅಲ್ಲಲ್ಲಿಗೆ ಹೋಗುತ್ತಿದ್ದರು. ವೇದத்துல எங்கேயும் இல்ல யோவான் ಸಣ್ಣ கூப்பிட்டாங்க, யோவான் ಸಣ್ಣ ಹಂಗ போனாரு இங்க போனாருಂಟು. ಅಲ್ಲಿ ಸ್ನಾನಿಕನಾದ ಯೋಹಾನನನ್ನು ಜನರು ಕರೆಯುವುದಾದರೆ ಅಲ್ಲಿ ಬರೆಯಲ್ಪಟ್ಟಿಲ್ಲ ಸ್ನಾನಿಕನಾದ ಯೋಹಾನನ್ ಅವರ ಬಳಿಗೆ ಇವರ ಬಳಿಗೆ ಹೋದರು ಎಂದು. ಬೈಬಲ್ படிக்கும்போது ಯಾರ್ಯಾರು ಯೇಸು ಕೂப்பிட்டாங்க ಎಲ್ಲಾ இடத்துக்கு போனாரு ಅವರು. ಆದ್ರೆ ಸತ್ಯದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಯೇಸು ಕ್ರಿಸ್ತನನ್ನು ಯಾರ್ಯಾರು ಕರೆದರೋ ಅವರ ಬಳಿಗೆ ಎಲ್ಲರ ಬಳಿಗೆ ಹೋದನು ಎಂದು. ವೇದದಲ್ಲಿ இருக்கிறது. ಸತ್ಯದ ವಾಕ್ಯದಲ್ಲಿ ಇದೆ, they invited Jesus to the wedding of Cana of Galilee. ಅಲ್ಲಿ ನೋಡಬೇಕಾದ್ರೆ ಆ ಒಂದು ಗಲಿಲಾಯದಲ್ಲಿ ಕಾಣಲ್ಪಡುವಂತ ಮದುವೆಗೆ ಯೇಸು ಕ್ರಿಸ್ತನನ್ನು ಆಹ್ವಾನಿಸಿದರು. ಇನ್ವಿಟೇಷನ್ ಕೊಡ್ತಾங்க, ಅಲ್ಲಿ ಆಹ್ವಾನ ಪತ್ರಿಕೆಯನ್ನು ಕೊಟ್ಟರು. அந்த கல்யாணத்துல போகும்போது ಆ ಒಂದು ಮದುವೆಯ ಮಧ್ಯದಲ್ಲಿ ಹೋಗುವಂತ ಸಮಯ ಯೇಸು அங்க இருந்தாரு. ಅಲ್ಲಿ ಯೇಸು ಆ ಮಧ್ಯದಲ್ಲಿ ಇದ್ದನು. அங்க ஒரு அற்புதம் நடக்கிறது. ಅಲ್ಲಿ ಒಂದು ಅದ್ಭುತ ನಡೆಯಿತು. ಏನಕ್ಕೆ ಅದ್ಭುತ ನಡೆದಿச்சு? ಯಾಕೆ ಅದ್ಭುತ ನಡೆಯಿತು? because they invited Jesus. ಯಾಕೆಂದ್ರೆ ಯೇಸು ಕ್ರಿಸ್ತನಿಗೆ ಅಲ್ಲಿ ಒಂದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದರು. ಝಕ್ಕಿಯೂಸ್ பார்க்கும்போது ಅಲ್ಲಿ ಸಕಾರಿಯನನ್ನು ನೋಡುವಂತ ಸಮಯದಲ್ಲಿ ಯೇಸು வீட்டுக்கு வராரு. ಅಲ್ಲಿ ಯೇಸು ಆತನ ಮನೆಗೆ ಬಂದರು. ಝಕ್ಕಿಯೂಸ್ ಮನಪೂರ್ವமா ಯೇಸುவை உள்ளத்துல ஏற்றுக்கொள்றான்.
ಅಲ್ಲಿ ಮನಪೂರ್ತಿಯಾಗಿ ಜಕಾರ್ಯನು ಯೇಸು ಕ್ರಿಸ್ತನನ್ನು ತನ್ನ ಮನೆಗೆ ಸ್ವೀಕರಿಸಿಕೊಂಡನು. அதுதான் பைபிள் இருக்கிறது. ಅದೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Zacchaeus received Jesus. ಅಲ್ಲಿ ಜಕಾರ್ಯನು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಕೊಂಡನು. அதனால ಅದರ ನಿಮಿತ್ತವಾಗಿ இயேசு Zacchaeus பார்த்து சொல்றாரு, ಅಲ್ಲಿ ಯೇಸು ಕ್ರಿಸ್ತನು ಜಕಾರ್ಯನನ್ನು ನೋಡಿ ಹೇಳುತ್ತಾನೆ, இன்னைக்கு இந்த வீட்டுல ரட்சிப்பு வந்தது. ಈ ದಿನದಲ್ಲಿ ಇವತ್ತು ಈ ಮನೆಗೆ ರಕ್ಷಣೆ ಉಂಟಾಯಿತು. ஆமென். ಆಮೆನ್. பேதுரு ಪೇತ್ರನು இயேசு வீட்டுக்கு கொண்டு போறாரு. ಅಲ್ಲಿ ಯೇಸು ಕ್ರಿಸ್ತನ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. அவங்க மாமியார் ரொம்ப சிக்கா இருக்கிறதுனால ஃபீவர் இயேசு தொட்டு குண கொடுப்பாங்க. ಅಲ್ಲಿ ಪೇತ್ರನ ಅತ್ತೆಯು ಬಹಳ ಅಲ್ಲಿ ಅಸ್ವಸ್ಥರಾಗಿರುತ್ತಾರೆ. ಯೇಸು ಕ್ರಿಸ್ತನು ಆಕೆಯನ್ನು ಮುಟ್ಟಿ ಸ್ವಸ್ಥಪಡಿಸುತ್ತಾನೆ. Martha sent word to that my brother is very sick. ಅಲ್ಲಿ ಮಾರ್ತಳು ಯೇಸು ಕ್ರಿಸ್ತನಿಗೆ ಒಂದು ಸಂದೇಶವನ್ನು ಕಳಿಸಿಕೊಡುತ್ತಾಳೆ, ನನ್ನ ತಮ್ಮನು ಬಹಳ ಅಸ್ವಸ್ಥನಾಗಿದ್ದಾನೆ. ಯೇಸು ವರಾರೆ. ಯೇಸು ಬರುತ್ತಾರೆ. There is a resurrection. ಅಲ್ಲಿ ಲಾಜರನನ್ನು ಮತ್ತೆ ಪುನರುತ್ಥಾನ ಪಡಿಸುತ್ತಾರೆ. புரியுதுங்களா? அந்த ಅರ್ಥವಾಗುತ್ತಿದೆಯಾ? கல்யாண வீட்டுக்கு வராரு. ಆ ಒಂದು ಮದುವೆ ಮನೆಗೆ ಬರುತ್ತಾರೆ. அங்க ஒரு அற்புதம் நடக்கிறது. ಅಲ್ಲಿ ಒಂದು ಅದ್ಭುತ ನಡೆಯುತ್ತದೆ. Zacchaeus வீட்டுக்கு வராரு. ಜಕಾರ್ಯನ ಮನೆಗೆ ಬರುತ್ತಾರೆ. அங்க ரட்சிப்பு வருது. ಅಲ್ಲಿ ರಕ್ಷಣೆ ಉಂಟಾಗುತ್ತದೆ. பேதுரு வீட்டுக்கு அழைக்கிறார்கள். ಪೇತ್ರನು ತನ್ನ ಮನೆಗೆ ಕರೆಯುತ್ತಾನೆ. அங்க சுகத்தை கேட்கிறார். ಅಲ್ಲಿ ಒಂದು ಸೌಖ್ಯವನ್ನು ಹೊಂದಿಕೊಳ್ಳುತ್ತಾನೆ. மார்த்தா மரியா கூப்பிடுறாங்க இயேசுவை. அங்க லாசரஸ் உயிர் தெழுந்துறாரு. ಅಲ್ಲಿ ಮಾರ್ತಳು ಮರಿಯಳು ಯೇಸು ಕ್ರಿಸ್ತನನ್ನು ಕರೆಯುತ್ತಾರೆ. ಅಲ್ಲಿ ಲಾಜರನು, ಸತ್ತು ಹೋದಂತ ಲಾಜರನು ಮತ್ತೆ ಬದುಕಿ ಬರುತ್ತಾನೆ. என்ன சொல்ல வரேன்னா, ಏನೇನು ಹೇಳುವುದಕ್ಕೆ ಬರುತ್ತಿದ್ದೇನೆ, if you take Jesus with you, you will not get any loss, you will always only benefit. ನೀವು ಯೇಸು ಕ್ರಿಸ್ತನನ್ನು ನೀವು ನಿಮ್ಮ ಸಂಗಡ ಕರೆದುಕೊಂಡು ಹೋಗುವಂತ ಸಮಯದಲ್ಲಿ ಅಲ್ಲಿ ಸೋಲನ್ನು ಕಾಣುವುದಿಲ್ಲ. ಅಲ್ಲಿ ಯಾವಾಗಲೂ ನೀವು ಎಲ್ಲವನ್ನು ಹೊಸದಾಗಿ ಹೊಂದಿಕೊಳ್ಳುವಂತವರಾಗಿರುತ್ತೀರಾ. ಆಮೆನ್. ಆಮೆನ್. You will never regret. ನೀವು ಎಂದಿಗೂ ನಾನು ಕರೆದುಕೊಂಡು ಹೋದೆ ಎಂದು ನೀವು ವ್ಯಥೆ ಪಡುವುದಿಲ್ಲ. இயேசு உங்க கூட இருந்தாருன்னா, ನೀವು ಯೇಸು ನಿಮ್ಮ ಸಂಗಡ ಇರುವುದಾದರೆ எப்பொழுதும் சந்தோஷம், ಯಾವಾಗಲೂ ಸಂತೋಷ, எப்பொழுதும் சமாதானம். ಯಾವಾಗಲೂ ಸಮಾಧಾನ. என்னக்குதோ இல்லையೋ, ಏನಿದೆಯೋ ಇಲ್ಲವೋ, there is a divine peace will be always abiding in you. ಯಾವಾಗಲೂ ದೈವಿಕವಾದ ಸಮಾಧಾನವು ನಿಮ್ಮ ಮೇಲೆ ಯಾವಾಗಲೂ ಶಿರಸ್ಸಿನ ಮೇಲೆ ಇರುತ್ತದೆ. அதே நேரத்துல பாருங்க, ಅದೇ ಸಮಯದಲ್ಲಿ ನೋಡಿರಿ, one young person comes to Jesus. ಅಲ್ಲಿ ಯವನಸ್ಥನಾಗಿರುವಂತ ಶ್ರೀಮಂತನಾಗಿರುವಂತ ಯವನಸ್ಥನು ಯೇಸು ಕ್ರಿಸ್ತನ ಬಳಿಗೆ ಬರುತ್ತಾನೆ. அந்த ஐஸ்வர்யனான வாலிபன் வந்து இயேசு கிட்ட கேக்குறான். ಅಲ್ಲಿ ಶ್ರೀಮಂತನಾಗಿರುವಂತ ಯವನಸ್ಥನು ಬಂದು ಯೇಸು ಕ್ರಿಸ್ತನ ಬಳಿಯಲ್ಲಿ ಕೇಳುತ್ತಾನೆ, நான் வந்து கர்த்தருடைய ராஜ்யத்துக்கு போறதுக்கு என்ன பண்ணணும்? ನಾನು ದೇವರ ರಾಜ್ಯವನ್ನು ಪ್ರವೇಶಿಸಬೇಕಾದ್ರೆ ನಾನು ಏನನ್ನು ಮಾಡಬೇಕು? அப்ப ஆண்டவர் சொல்றாரு, இது பண்ணுன்னு. ಅಲ್ಲಿ ದೇವರು ಹೇಳುತ್ತಾರೆ, ಇದನ್ನು ಮಾಡು ಎಂದು. அதெல்லாம் நான் பண்ணின்னு இருக்கிறேன். ನಾನು ಇದೆಲ್ಲವನ್ನು ಮಾಡುತ್ತಿದ್ದೇನೆ. அப்ப ஆண்டவர் சொல்றாரு, உன்கிட்ட இருக்கிற ஐஸ்வர்யத்தெல்லாம் வித்துட்டு நீ வா. ಆಗ ದೇವರು ಆತನನ್ನು ನೋಡಿ ಹೇಳುತ್ತಾರೆ, ನಿನ್ನಲ್ಲಿರುವಂತ ಎಲ್ಲ ಐಶ್ವರ್ಯವನ್ನು ನೀನು ಮಾರಿ ಜನರಿಗೆ ಕೊಟ್ಟು ನನ್ನ ಹಿಂಬಾಲಿಸು. அந்த ஆண்டவர் வார்த்தை கேட்டனோ, ಅವನು ದೇವರ ವಾಕ್ಯವನ್ನು ಕೇಳಿದ ನಂತರ தலையை வெஷ்ணமா கீழே போட்டுக்கின்னு போயிடுறான். ಆತನ ತಲೆಯನ್ನು ನಾಚಿಕೆಯಿಂದ ಕೆಳಗಡೆ ಮಾಡಿಕೊಂಡು ಹೋಗಿಬಿಟ್ಟನು. ಯಾಕೆ? எனக்கு ನನಗೆ ಆಸ್ತಿ வேணும், ಆಸ್ತಿ ಬೇಕು, சொத்து வேணும், ನನಗೆ ಸೊತ್ತು ಬೇಕು, நீ வேண்டா, ನೀನು ಬೇಡ. தலை கீழே போட்டு வெஷ்ணமா போயிடுறான். ತಲೆ ಕೆಳಗಡೆ ಮಾಡಿ ನಾಚಿಕೆಯಿಂದ ಹೋಗಿಬಿಟ್ಟನು. ಯೂದಾಸ್ ஊழியம் பண்றான். ಅಲ್ಲಿ ದೇವರ ಸೇವೆಯನ್ನು ಮಾಡಿದ. ಯೇಸು ಕೂಡ ತಾಕறான். ಯೇಸು ಕ್ರಿಸ್ತನ ಸಂಗಡ ಇದ್ದನು. ಶಿಷ್ಯನ್ ತಾ. ಯೇಸುವಿನ ಶಿಷ್ಯನಾಗಿದ್ದನು. ಆದ್ರೆ ನೇರ ಬಂದನು. ಆದ್ರೆ ಸಮಯ ಬರುವಂತ ಸಮಯದಲ್ಲಿ ಅವನಿಗೆ 30 வெள்ளி காசு வந்து இயேசுவோட ಇನ್ನೂ பெருசா தெரிந்தது. ಅಲ್ಲಿ ಆ ಒಂದು 30 ಬೆಳ್ಳಿ ನಾಣ್ಯವು ಯೇಸುಕ್ಕಿಂತಲೂ ಅಧಿಕವಾಗಿ ಕಾಣಲ್ಪಟ್ಟಿತ್ತು ಅವನಿಗೆ. ಅದು 30 வெள்ளி காசು ஒரு ಕೈದಿಕ್ಕೆ ವಾಂಗ್ರ ஒரு ಬೆಲೆ ಅದು. ಅಲ್ಲಿ 30 ಬೆಳ್ಳಿ ಕಾಸು ಎನ್ನುವಂತ ಸಮಯದಲ್ಲಿ ಕೈದಿಯನ್ನು ಹಿಡಿದುಕೊಳ್ಳುವುದಕ್ಕೆ ತೆಗೆದುಕೊಳ್ಳುವಂತ ಬೆಲೆಯಾಗಿದೆ. So he equaled Jesus as a slave and he sold Jesus for 30 pieces of coin. ಅಲ್ಲಿ ಆತನು ಯೇಸು ಕ್ರಿಸ್ತನನ್ನು ಒಂದು ಕೈದಿಯಾಗಿ ಆತನು ಮಾಡಿ, ಅಲ್ಲಿ ಯೇಸು ಕ್ರಿಸ್ತನನ್ನು ಆ ಒಂದು ಕೈದಿಯಾಗಿ ಮಾಡಿ ಆತನು ಯೇಸು ಕ್ರಿಸ್ತನನ್ನು ಹಿಡಿದಿಟ್ಟುಕೊಟ್ಟನು. ಶಿಷ್ಯನೇ, ಅವ ಅಲ್ಲ செய்த மாதிரி அற்புதம் செய்தான். ಆತನು ಯೇಸು ಕ್ರಿಸ್ತನ ಸಂಗಡಲ್ಲಿ ಇದ್ದುಕೊಂಡು ಅದ್ಭುತವನ್ನು ಮಾಡಿದನು. ಅಧಿಕಾರ ಆಂಡವರು ಕೊಡ್ತಾರೆ. ಅಧಿಕಾರವನ್ನು ದೇವರು ಆತನಿಗೂ ಸಹ ಕೊಟ್ಟರು. ನಾವು ಮೈಂಡ್ ಹೆಂಗ இருந்தது? ಆದ್ರೆ ಆತನ ಆಲೋಚನೆ ಎಲ್ಲಿತ್ತು? ನೇರ ಒಂದನು ಸಮಯ ಬರುವಂತ ಸಮಯದಲ್ಲಿ அவன் போயிட்டு ஐஸ்வர்ய அந்த ஆசாரிங்கிட்ட போயிட்டு விலை பேசி ஓகே நான் காமிச்சு கொடுக்குறேன்னு சொல்லிட்டு 30 வெள்ளி காசு ಅಲ್ಲಿ ಆಚಾರ್ಯರ ಬಳಿಗೆ ಹೋಗಿ ಅಲ್ಲಿ ನಾನು ಈತನನ್ನು ಹಿಡಿದಿಟ್ಟುಕೊಳ್ಳುತ್ತೇನೆ ಎಂದು ಹೇಳು ಅಲ್ಲಿ ಬೆಲೆಯನ್ನು ಕಟ್ಟಿ ಅದನ್ನು ತೆಗೆದುಕೊಂಡನು. ஆண்டவர் கிராமத்துக்கு போறாரு. ಅಲ್ಲಿ ದೇವರು ಒಂದು ಗ್ರಾಮಕ್ಕೆ ಹೋದರು. நம்மளுக்கெல்லாம் தெரிஞ்ச வசனம், ನಮಗೆಲ್ಲರಿಗೂ ಗೊತ್ತಿರುವಂತ ವಾಕ್ಯವೇ. அந்த பிசாசி பிடிச்சுக்கும்போது அந்த பன்னிங்களை ஓட்டி விட்டு பன்னிங்களை ಅಲ್ಲಿ ಒಂದು ಸೈತಾನನ್ನು ಹಿಡಿದಿಟ್ಟುಕೊಂಡಿರುವಂತ ವ್ಯಕ್ತಿಯಿಂದ ತೆಗೆದುಕೊಂಡು ಆ ಒಂದು ಹಂದಿಗಳ ಮಾರ್ಗದಲ್ಲಿ ಆ ಒಂದು ಹಂದಿಗಳ ಮೇಲೆ ಆ ಒಂದು ಪಿಚಾಚಿಯನ್ನು ಓಡಿಸಿ ಬಿಟ್ಟರು. அப்ப அந்த கிராமத்துல இருக்கிற ஜனங்க வந்தறாங்க. ಅಲ್ಲಿ ಗ್ರಾಮದಲ್ಲಿ ಇರುವಂತ ಜನರು ಬರ್ತಾರೆ, பார்க்கறாங்க. ಅಲ್ಲಿ ಎಲ್ಲವನ್ನು ನೋಡುತ್ತಾರೆ. பன்னிங்கெல்லாம் செத்து இருக்குது. ಇಲ್ಲಿ ಇರುವಂತ ಎಲ್ಲ ಹಂದಿಗಳು ಸತ್ತು ಹೋಗಿದೆ. ಯೇಸುவை ತೊಡ್ತಿರ್றாங்க. ಅಲ್ಲಿ ಯೇಸು ಕ್ರಿಸ್ತನನ್ನು ಹೊರಗಡೆ ಹಾಕಿ ಬಿಡುತ್ತಾರೆ. ನೀ ವಾಂಡಾ, ನೀನು ಬೇಡ, ನೀ போய்டு, இங்க ನೀನು ಹೋಗಿ ಬಿಡು ಇಲ್ಲಿಂದ. என்ன சொல்லுது? ಏನೇನು ಹೇಳುತ್ತೇನೆ? நம்மளுக்கு பிசினஸ் தான் முக்கியம். ನನಗೆ ಮಾಡುವಂತ ವ್ಯಾಪಾರವೇ ಮುಖ್ಯ. இந்த பன்னிங்கள் தான் முக்கியம். ನನಗೆ ಹಂದಿಗಳೇ ಮುಖ್ಯ. நீ எனக்கு முக்கியம் இல்ல. ನೀ ನನಗೆ ಮುಖ್ಯವಿಲ್ಲ.
இன்னொரு சூழ்நிலைமை ಇನ್ನೊಂದು ಪರಿಸ್ಥಿತಿ, அங்க இருக்கிற கிரவுடு வந்து ಅಲ್ಲಿ ಇರುವಂತ ಜನರ ಗುಂಪನ್ನು ನೋಡಿ சொல்றாங்க, ಅಲ್ಲಿ ಹೇಳುತ್ತಾರೆ, எனக்கு இந்த திருடன் பராபாஸ் தான் வேணும், நீ வாண்டா இயேசுவை ಕ್ರೂಸಿಫೈ பண்ணுங்க. ಅಲ್ಲಿ ನೋಡಿ ಈ ಒಂದು ಇರುವಂತ ಬಾರ್ನಬಾಸನೇ ನನಗೆ ಬೇಕು, ಇಲ್ಲಿ ಯೇಸು ಕ್ರಿಸ್ತನು ಬೇಡ, ಈತನನ್ನು ಶಿಲುಬೆಗೆ ಹಾಕಿರಿ ಎಂದು ಜನರು ಹೇಳುತ್ತಾರೆ. புரியுதுங்களா? ಅರ್ಥವಾಗುತ್ತಿದೆಯಾ? ஒரு பக்கம் ಒಂದು ಜಾಗ, யாராரு இயேசுவை அழித்தார்கள் ಯಾರ್ಯಾರು ಯೇಸು ಕ್ರಿಸ್ತನನ್ನು ಕರೆದರು அவங்களுக்கு அற்புதம் நடந்தது, ಅವ್ರಿಗೆಲ್ಲರಿಗೂ ಅದ್ಭುತ ಉಂಟಾಯಿತು, ரட்சிப்பு வந்தது, ರಕ್ಷಣೆ ಬಂದಿತು, சுகம் வந்தது, ಅಲ್ಲಿ ಸೌಖ್ಯ ಬಂದಿತು, ஆசீர்வாதம் வந்தது. ಆಶೀರ್ವಾದ ಬಂದಿತು. யார் யாரு ಯಾರ್ಯಾರು இயேசுவை டினை பண்ணாங்களோ, ಯಾರ್ಯಾರು ಯೇಸು ಕ್ರಿಸ್ತನು ಬೇಡ ಎಂದು ಅವರು ತಳ್ಳಿಬಿಟ್ಟರೋ லைஃப் இஸ் கான். ಅವರ ಜೀವಿತವು ಅಲ್ಲಿ ಕೆಟ್ಟದಾಗಿ ಹೋಯಿತು. அந்த ஐஸ்வர்யனான வாலிபன் பாருங்க, ಆ ಒಂದು ಶ್ರೀಮಂತನಾಗಿರುವಂತ ಯವನಸ್ಥನನ್ನು ನೋಡಿರಿ. இயேசு கிட்ட வந்தான், ಯೇಸು ಕ್ರಿಸ್ತನ ಮಾರ್ಗವಾಗಿ ಆತನ ಬಳಿಗೆ ಬಂದನು. இயேசு கிட்ட பேசினான், ಯೇಸು ಕ್ರಿಸ್ತನ ಮಧ್ಯದಲ್ಲಿ ನಿಂತು ಮಾತನಾಡಿದನು. ஆண்டவரே உங்களுடைய ராஜ்யத்துல என்ன பண்ணும்? ದೇವರೇ, ನಿನ್ನ ರಾಜ್ಯವನ್ನು ನಾನು ಪ್ರವೇಶಿಸಬೇಕಾದ್ರೆ ಏನನ್ನು ಮಾಡಬೇಕು? ஆண்டு சொல்றாரு, ದೇವರು ಹೇಳ್ತಾರೆ, உன்கிட்ட இதெல்லாம் வித்துட்டு வாப்பா. ನಿನಗಿರುವಂತ ಎಲ್ಲ ಆಸ್ತಿಯನ್ನು ನೀನು ಮಾರಿಬಿಟ್ಟು ಬಾಪ. அவனால ஆகல. ಅವನಿಂದ ಆಗಲಿಲ್ಲ. நினைச்சு பாருங்க, ಯೋಚಿಸಿ ನೋಡಿ, அவனுக்கு ஒரு 70 வயசு ஆயிட்டு இருக்கும். ಆತನಿಗೆ ಒಂದು 20 ವರ್ಷ ಆಗಿರಬಹುದು. கிராண்ட் பசங்க எல்லாம் உட்கார்ந்து நிக்குவாங்க, ಅಲ್ಲಿ ಆತನ ಸಂಗಡ ಆತನ ಸ್ನೇಹಿತರೆಲ್ಲ ಇರಬಹುದು. அவங்க எல்லாம் ஜீசஸ் பத்தி கேட்டு இருப்பாங்க. ಅವರೆಲ್ಲರೂ ಯೇಸು ಕ್ರಿಸ್ತನ ಬಗ್ಗೆ ಕೇಳಿರಬಹುದು. அப்ப இவர் சொல்லிப்பாரு, ಅವರಿಗೆ ಹೇಳಿ ನೋಡಿ, நானும் இயேசுவை சந்திச்சேன், ನಾನು ಯೇಸುವನ್ನು ನಾನು ಸಂಧಿಸಿದೆನು. நான் வாலிபனா இருக்கும்போது ನಾನು ವಾಲಿಬನಾಗಿರುವಂತ ನಾನು ಯವನಸ್ಥನಾಗಿರುವಂತ ಸಮಯದಲ್ಲಿ ஒன்னு சொல்லியிருப்பாரு, ಒಂದನ್ನು ಹೇಳಿರಬಹುದು, நல்ல ஒரு ஆப்பர்ச்சுனிட்டி கிடைச்சிச்சு, நான் மிஸ் பண்ணிட்டேன். ನನಗೆ ಒಂದು ಉತ್ತಮವಾಗಿರುವಂತ ಒಂದು ಅವಕಾಶ ಸಿಕ್ಕಿತು, ಆದರೆ ಅದನ್ನು ನಾನು ತ್ಯಜಿಸಿದೆನು. யூதாஸ் ಇಸ್ಕರಿಯೋತ ಯೂದನು என்னை சீஷனா தெரிந்து கொண்டாரு, ನನ್ನನ್ನು ಶಿಷ್ಯರನ್ನಾಗಿ ಆರಿಸಿಕೊಂಡನು. அவன் தற்கொலை பண்ணிக்கணும், கமிட்டட் சூசைட். ಆದರೆ ಆತನು ತನ್ನನ್ನು ತಾನೇ ಆತ್ಮಹತ್ಯೆ ಮಾಡಿಕೊಂಡನು. அந்த கிராமத்துல இருக்கிற ஜனங்க, ಆ ಒಂದು ಗ್ರಾಮದಲ್ಲಿರುವಂತ ಜನರು, எனக்கு பண்ணி தான் வேணும், ನನಗೆ ಅಂದಿಯೇ ಮುಖ್ಯ, பிசினஸ் தான் பண்ணணும். ನಾನು ವ್ಯಾಪಾರವೇ ಮುಖ್ಯ. இந்த ಕ್ರೌಡ್, ಈ ಒಂದು ಜನರ ಗುಂಪು, எனக்கு திருட அந்த பராபாஸ் தான் வேணும், ನನಗೆ ಆ ಕಳ್ಳನಾಗಿರುವಂತಹ ಬಾರ್ನಬಾಸನೇ ಬೇಕು. இயேசு ಕ್ರೂಸಿಫೈ சில்வெல அறிங்கோ. ಯೇಸುವನ್ನು ಶಿಲುಬೆಗೆ ಹಾಕಿರಿ. ரெண்டு பக்கம் உங்களுக்கு நான் சொல்றேன், ಎರಡು ಜಾಗದಲ್ಲಿರುವಂತ ಜನರನ್ನು ನಾನು ಹೇಳುತ್ತಿದ್ದೇನೆ. இயேசுவை வெறுத்துங்கோ, இயேசுவை வானான்னு சொன்னுங்கோ, இயேசுவை அழித்துங்கோ, உங்களுக்கு தெரியும் ஆசீர்வாதம் எப்படி வந்தது. ಯೇಸುವನ್ನು ನೀವು ಬಿಟ್ಟು ಬಿಟ್ಟು ಯೇಸು ನನಗೆ ಬೇಡ ಎಂದು ನೀವು ಹೇಳುವುದಾದರೆ ಯಾವ ರೀತಿಯಾದ ಆಶೀರ್ವಾದ ಬರುತ್ತದೆ ಎಂದು ನಿಮಗೆ ಗೊತ್ತು. இன்னைக்கு ಈ ಒಂದು ದಿನದಲ್ಲಿ, கால வேலையில ಬೆಳಗಿನ ಸಮಯದಲ್ಲಿ யார் வேணும் உங்களுக்கு? ಯಾರು ನಿಮಗೆ ಬೇಕು? சொத்து ಆಸ್ತಿ இயேசு, ಯೇಸು, திருட ಆ, ಆ, பராபாஸ், ಬಾರಬಾಸನು பர்னபாஸ், பிசினஸ் ಇಲ್ಲವಾದ್ರೆ ವ್ಯಾಪಾರ, வேலை, பணம் சம்பாதிக்கணும், இது பண்ணும் அது பண்ணும். ஒரு பக்கம் இயேசு நிக்கிறாரு. ಒಂದು ವೇಳೆ ನಾನು ಕೆಲಸ ಮಾಡಬೇಕು, ಇಲ್ಲವಾದರೆ ನಾನು ಹಣವನ್ನು ಸಂಪಾದಿಸಬೇಕು ಒಂದು ಕಡೆ, ಇಲ್ಲವಾದ್ರೆ ಯೇಸು ಬೇಕಾ? ஒரு சிம்பிள் வசனம் இருக்கிறது இல்லையா? ಒಂದು ವಾಕ್ಯ ಇದೆ ಅಲ್ಲವೇ? ஆண்டுடைய ராஜ்யத்தை முதலாவது தேடுங்கள், ದೇವರ இதெல்லாம் ರಾಜ್ಯವನ್ನು கொடுக்கப்படும். ಮೊದಲು ಹುಡುಕಿರಿ, ನಂತರವು ಎಲ್ಲವನಿಗೆ ಕೊಡಲ್ಪಡುತ್ತದೆ. ஆமென். ಆಮೆನ್. இயேசு வந்தார்னா ಯೇಸು ಬಂದರೆ எல்லாம் கூட வந்துரும். ಎಲ್ಲವೂ ಸಹ ಆತನ ಸಂಗಡ ಬರುತ್ತದೆ. புரியுதுங்களா? ಅರ್ಥವಾಗುತ್ತಿದೆಯಾ? இப்ப நான் வீட்டுல வரும்போது ಈಗ ನಾನು ಮನೆ ಒಳಗಡೆ ಬರುವಂತ ಸಮಯದಲ್ಲಿ என் கைய கால அங்க விட்டுட்டு வரல, ನಾನು ನನ್ನ ಕಾಲನ್ನು ಕೈಯನ್ನು ಅಲ್ಲಿ ಬಿಟ್ಟು ಹೊರಗಡೆ ನಾನು ಬರಲಿಲ್ಲ, ஃபுல்லா வந்துக்கிறேன். ನಾನು ಪೂರ್ತಿಯಾಗಿ ಒಳಗಡೆ ಬಂದೆನು. இயேசு வரும்போது ಯೇಸು ಬರುವಂತ உங்க ಸಮಯದಲ್ಲಿ வாழ்க்கையில நீங்க உண்மையா ஏற்றுக்கொண்டாக்கா ನೀವು ನಿಜವಾಗಿ ನಿಮ್ಮ ಜೀವಿತದಲ್ಲಿ ಆತನನ್ನು ಸ್ವೀಕರಿಸಿಕೊಳ್ಳುವುದಾದರೆ வச்சுக்கிற எல்லா ஆசீர்வாதம் உங்க வாழ்க்கையில வரும். ಆತನಲ್ಲಿರುವಂತ ಪ್ರತಿಯೊಂದು ಆಶೀರ್ವಾದವು ಆತನ ಸಂಗಡ ನಿಮ್ಮ ಜೀವಿತದಲ್ಲಿ ಬರುತ್ತದೆ. உங்க இஷ்டம். ಅದು ನಿಮ್ಮ ಇಷ್ಟ. What you have to leave behind. ನೀವು ಯಾವ್ದಾವುದನ್ನು ಹಿಂದಕ್ಕೆ ಬಿಡಬೇಕು ನೀವು ಇಷ್ಟಪಡುತ್ತೀರೋ ಅದನ್ನೆಲ್ಲವನ್ನು ಹಿಂದಕ್ಕೆ ಬಿಡಿರಿ. Or no, I want to continue, I want to be this side, it's up to you. ಇಲ್ಲವಾದ್ರೆ ನಾನು ಇದೇ ಜಾಗದಲ್ಲಿ ಕಾಣಲ್ಪಡಬೇಕು, ನಾನು ಇರುವಂತದ್ದೆಲ್ಲವನ್ನು ನಾನು ಹಿಡಿದಿಟ್ಟುಕೊಳ್ಳುತ್ತೇನೆ ಅಂತ ಹೇಳುವುದಾದ್ರೆ ನೀವು ಒಂದು ಸ್ಥಳದಲ್ಲಿ ಇರಿರಿ. அந்த சீஷர்கள் ಅದರ ಶಿಷ್ಯರು crowd விட்டுட்டு ಆ ಒಂದು ಜನರ ಗುಂಪನ್ನು ಬಿಟ್ಟು இயேசுவை ஏற்றுக்கொண்டார்கள். ಯೇಸುವನ್ನು ಸ್ವೀಕರಿಸಿಕೊಂಡರು. Why we need to take Jesus with us? ಯಾಕೆ ಯೇಸು ಕ್ರಿಸ್ತನನ್ನು ನಮ್ಮ ಸಂಗಡ ನಾವು ಕರೆದುಕೊಂಡು ಹೋಗಬೇಕು? ஐந்தாவது காரியம், ಐದನೇ ಕಾರ್ಯ சொல்லிட்டு நான் முடிச்சிடுறேன். ನಾನು ಹೇಳಿ ಮುಗಿಸುತ್ತೇನೆ. 37 ವಚನ சொல்கிறது, 37ನೇ ವಾಕ್ಯ ಹೇಳಲ್ಪಡುತ್ತದೆ, because there was a storm encountered them. ಯಾಕಂದ್ರೆ ಅವರ ಮಧ್ಯದಲ್ಲಿ ಒಂದು ದೊಡ್ಡ ಬಿರುಗಾಳಿಯು ಅವರಿಗೆ ಎದುರಾಗಿ ನಿಂತುಕೊಂಡಿತು. இயேசு என்னத்துக்கு வேணும் நம்மளுக்கு? ಯಾಕೆ ಯೇಸು ನಮಗೆ ಬೇಕು? இயேசு நம்ம கூட இருக்கணும். ಯಾಕೆ ಯೇಸು ನಮ್ಮ ಸಂಗಡ ಇರಬೇಕು? ஏன் அவங்க இயேசு ஏற்றுக்கொண்டார்கள்? ಯಾಕೆ ಯೇಸುವನ್ನು ಅವರು ಸ್ವೀಕರಿಸಿಕೊಂಡರು? ஏன் இயேசு கூப்பிடுறாரு வாங்கோன்ட்டு? ಯಾಕೆ ಯೇಸು ಕರೆದನು ಬನ್ನಿರಿ ಎಂದು? Because ಯಾಕೆಂದರೆ புயல் காற்று வருகிறது. ಅಲ್ಲಿ ಬಿರುಗಾಳಿಯು ಬಂದಿತು. ஆமென். ಆಮೆನ್. பக்கற நம்ம
நாட்கள். ಈಗ ಬರುವಂತ ದಿನಗಳು We are heading closer and closer to difficulty days and storms and evening darkness. ನಾವು ಮುಂದೆ ಇರುವಂತ ದಿನಗಳು ನೋಡಬೇಕಾದ್ರೆ ಅದು ಬಹಳ ಕಷ್ಟವಾಗಿರುವಂತ ದಿನಗಳು ಮತ್ತೆ ಕಾರ್ಗತ್ತಲಾಗಿರುವಂತ ದಿನಗಳು, ಅನೇಕ ಬಿರುಗಾಳಿ ಬರುವಂತ ದಿನಗಳಾಗಿ ಹೋಗುತ್ತದೆ. Amen. ಆಮೆನ್. Hallelujah. Hallelujah. புயல் காற்று வந்தபோது ಅಲ್ಲಿ ಬಿರುಗಾಳಿ ಬರುವಂತ ಸಮಯದಲ್ಲಿ சீஷர்கள் கேட்டார்கள், ಅಲ್ಲಿ ಶಿಷ್ಯರು ಕೇಳಿದರು, போதகரே ಬೋಧಕರೇ நம்ம மேல அக்கறை இல்லையா? ನಮ್ಮ ಮೇಲೆ ಅಕ್ಕರೆ ಇಲ್ಲವೇ? இப்ப இயேசு ಯೇಸು ஏஞ்சி நிக்கிறாரு. ಅಲ್ಲಿ ಎದ್ದು ನಿಂತುಕೊಂಡರು. அந்த அலையை பார்த்து கட்டளை கொடுப்பார், அமைதியா இரு. ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ಇರುವಂತ ಬಿರುಗಾಳಿಯನ್ನು ನೋಡಿ ಗದರಿಸಿ ಅವರು ಹೇಳುತ್ತಾರೆ, ಸುಮ್ಮನಿರು. ஆமென். ಆಮೆನ್. நான் ஜெபிக்கிறேன் ನಾನು இந்த ಪ್ರಾರ್ಥಿಸುತ್ತೇನೆ கால வேளையில ಈ ಒಂದು ಬೆಳಗಿನ ಸಮಯದಲ್ಲಿ ஒரு ஒரு தனிப்பட்ட வாழ்க்கையில ನಿಮ್ಮ ಪ್ರತಿಯೊಬ್ಬರು ನಿಶ್ಚಯಿಸಿಕೊಳ್ಳುವಂತ ಜೀವಿತದಲ್ಲಿ, உங்க குடும்பத்திலயும் ನಿಮ್ಮ ಕುಟುಂಬದಲ್ಲಿ வேதத்துல சொல்லிக்கிற மாதிரி ಸತ್ಯದಲ್ಲಿ ಹೇಳುವ ರೀತಿಯಲ್ಲಿ இயேசு ஏஞ்சி நில்லு. ಅಲ್ಲಿ ಯೇಸು ಮೇಲಕ್ಕೆ ಎದ್ದು ನಿಂತುಕೊಂಡು அந்த சமுத்திரத்தை பார்த்து, அந்த கடல்ல பார்த்து, அந்த புயலை பார்த்து அமைதியா இருன்னு சொன்னாரு. ಆ ಒಂದು ಸಮುದ್ರವನ್ನು ನೋಡಿ, ಆ ಒಂದು ಬಿರುಗಾಳಿಯನ್ನು ನೋಡಿ, ಆ ನೀರನ್ನು ನೋಡಿ ಶಾಂತವಾಗು ಎಂದು ಹೇಳಿದನು. May God arise in your family. ದೇವರು ನಿಮ್ಮ ಕುಟುಂಬದಲ್ಲಿಯೂ ಸಹ ಮೇಲಕ್ಕೆ ಎದ್ದು ಇದೆಲ್ಲವನ್ನು ಆತನು ತಡೆಯಾಗಿ ನಿಲ್ಲಿಸಲಿ. May God rise in your life. ದೇವರು ನಿಮ್ಮ ಜೀವಿತದಲ್ಲಿ ಆತ ನಿಮ್ಮನ್ನು ಮೇಲಕ್ಕೆ ಎಬ್ಬಿಸಲಿ. May God arise in your children's life. ದೇವರು ನಿಮ್ಮ ಮಕ್ಕಳ ಜೀವಿತದಲ್ಲಿ ಆತನು ಅವರನ್ನು ಎಬ್ಬಿಸಲಿ. May God arise in your business. ದೇವರು ನಿಮ್ಮ ವ್ಯಾಪಾರ ಜೀವಿತದಲ್ಲಿ ಆತನು ನಿಮ್ಮನ್ನು ಮತ್ತೆ ಮೇಲಕ್ಕೆ ಎಬ್ಬಿಸಲಿ. And he rebuked that wind. ಅದು ಮಾತ್ರವಲ್ಲ, ಅಲ್ಲಿ ಇರುವಂತ ಶತ್ರುವನ್ನು ದೇವರು ಅಲ್ಲಿ ಬಿಡುಗಡೆ ಮಾಡಲಿ. And he said, peace be still. ಅದು ಮಾತ್ರವಲ್ಲ, ಅಲ್ಲಿ ಹೇಳಿದರು, ನೀನು ಸುಮ್ಮನೆ ಇರು. I pray in the name of Jesus. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. அதே ஆண்டவர் ಅದೇ ದೇವರು உங்க வாழ்க்கையில, ನಿಮ್ಮ ಜೀವಿತದಲ್ಲಿ, உங்க குடும்பத்துல, ನಿಮ್ಮ ಕುಟುಂಬದಲ್ಲಿ, உங்க பிள்ளைகள் வாழ்க்கையில, ನಿಮ್ಮ ಮಕ್ಕಳ ಜೀವಿತದಲ್ಲಿ, எந்த பகுதியிலும் ಎಂತ ಒಂದು ಭಾಗದಲ್ಲಿ ಇದ್ದರೂ ಸಹ அதே சமாதானம் உண்டாகாத அமைதியா இருன்னு சொல்வதாக. ಅದೇ ಸಮಾಧಾನ ಉಂಟಾಗಲಿ, ಸುಮ್ಮನೆ ಇರು ಎಂದು ದೇವರು ಹೇಳುವಂತವನಾಗಿರಲಿ. Every kind of problem the devil brings, may God speak to your life, to your family, your children and say peace. ಸೈತಾನನು ಯಾವುದೇ ರೀತಿಯಾಗಿ ಕಷ್ಟಗಳು, ದುಃಖಗಳು ನಿಮ್ಮ ಜೀವಿತದಲ್ಲಿ, ಮಕ್ಕಳ ಜೀವಿತದಲ್ಲಿ ತಂದಿಡುವುದಾದರೆ ದೇವರು ಹೇಳುತ್ತಿದ್ದಾರೆ, ಅಲ್ಲಿ ಸಮಾಧಾನವಾಗಲಿ. May every devil bring storms and winds in your life and children. ಅಲ್ಲಿ ಶತ್ರುವು ನಿಮ್ಮ ಮಕ್ಕಳ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಾದ ಬಿರುಗಾಳಿಯನ್ನು ತೆಗೆದುಕೊಂಡು ಬಂದರೂ ಸಹ May God speak to the storm and say calm in your children and in your ದೇವರು ಆ life and ಒಂದು family. ಬಿರುಗಾಳಿಯನ್ನು ನೋಡಿ ನಿಮ್ಮ ಮಕ್ಕಳ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ದೇವರು ಹೇಳುವಂತ ಕಾರ್ಯ, ಸುಮ್ಮನೆ ಇರು, ಶಾಂತವಾಗು. Hallelujah. 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 இன்னும் சொல்லி முடிச்சிடுறேன். ಇನ್ನು ಒಂದನ್ನು ಹೇಳಿ ಮುಗಿಸುತ್ತೇನೆ. When Jesus was there in the boat, why did the storm come? ಅಲ್ಲಿ ಯೇಸು ಕ್ರಿಸ್ತನು ಆ ದೋಣಿಯಲ್ಲಿ ಕಾಣಲ್ಪಟ್ಟರೂ ಸಹ ಯಾಕೆ ಬಿರುಗಾಳಿ ಉಂಟಾಯಿತು? இயேசு நம்ம கூட தான் இருக்கிறாரு. ಯೇಸು ನಮ್ಮ ಸಂಗಡಲೇ ಇದ್ದಾರೆ. But ஏன் புயல் காற்று வீசுது? ಯಾಕೆ ಬಿರುಗಾಳಿ Why ಉಂಟಾಯಿತು? did the wind and the storm come? ಯಾಕೆ ಬಿರುಗಾಳಿಯು ಅಲ್ಲಿ ಸಮುದ್ರದ ಅಲೆಗಳು ಉಂಟಾಯಿತು? 3 things we'll tell us quickly. 3 ಕಾರ್ಯಗಳು ವೇಗವಾಗಿ ಹೇಳುತ್ತೇನೆ. Simple thing. ಅದು ಸೂಕ್ಷ್ಮವಾಗಿರುವಂತ When ಕಾರ್ಯಗಳು. Jesus was with me, ಅಲ್ಲಿ ಯೇಸು ಕ್ರಿಸ್ತನ ಸಂಗಡ ಇರುವಂತ why ಸಮಯದಲ್ಲಿ did the storm come? ಯಾಕೆ ಬಿರುಗಾಳಿ ಉಂಟಾಯಿತು? இல்லனா இப்படி சொல்லலாம், ಈ ರೀತಿಯಾಗಿ ಹೇಳಬಹುದು, இயேசு என் படகுல இருக்கும்போது என்னத்துக்கு புயல் காற்று வந்தது? ಯೇಸು ನನ್ನ ಹಡಗಿನಲ್ಲಿ ಇರುವಂತ ಸಮಯದಲ್ಲಿ ಯಾಕೆ ಬಿರುಗಾಳಿ ಉಂಟಾಯಿತು? The answer found in verse 41. ಇದಕ್ಕೋಸ್ಕರವೇ ಉತ್ತರವು 41ನೇ ಅಧ್ಯಾಯದಲ್ಲಿ 41ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. பட்சம். ಈತನು ಯಾರಿರಬಹುದು? ಗಾಳಿಯು ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. They were amazed ಅವರು ಬಹಳ ಆಶ್ಚರ್ಯಪಟ್ಟರು. and asked, who is this man? ಅವರು ಕೇಳುತ್ತಾರೆ, ಯಾರು ಈ ವ್ಯಕ್ತಿ? Even the wind and the waves and the storms obey him. ಗಾಳಿಯು, ಸಮುದ್ರವು ಮತ್ತೆ ಅಲೆಗಳು ಸಹ ಈತನು ಹೇಳುವಂತ ವಾಕ್ಯಕ್ಕೆ ಕಿವಿಗೊಡುತ್ತದಲ್ಲ. என்னத்துக்கு நம்ம வாழ்க்கையில பிரச்சனைகள், புயல் காற்று வீசுகிறது? ಯಾಕೆ ನಮ್ಮ ಜೀವಿತದಲ್ಲಿ ಪ್ರಚನೆ ಎನ್ನುವಂತ ಬಿರುಗಾಳಿಯು, ಅಲೆಗಳು ಬೀಸುತ್ತದೆ? The first thing is ಮೊದಲೇದಾಗಿ to have a revelation of who Jesus is. ಮೊದಲೇದಾಗಿ ಯೇಸು ಕ್ರಿಸ್ತನು ಯಾರು ಎಂದು ನಮ್ಮ ಜೀವಿತದಲ್ಲಿ ಪ್ರಕಟಣೆ ಉಂಟಾಗುವುದಕ್ಕೋಸ್ಕರ இந்த சீஷனுக்கு ஒரு வெளிப்பாடு கிடைச்சிச்சு, யார் இந்த மனுஷன்? ಈ ಒಂದು ಶಿಷ್ಯರಿಗೆ ಒಂದು ಪ್ರಕಟಣೆ ಗೊತ್ತಾಯಿತು, ಯಾರು ಈ ಒಂದು ವ್ಯಕ್ತಿ ಎಂದು. இந்த அலையும் காற்றும் ಅವರ ಕೀழ்ಪಡಿದೆ. ಈ ಒಂದು ಅಲೆಗಳು, ಬಿರುಗಾಳಿಯು ಸಹ ಈತನ ಮಾತಿಗೆ ಕಿವಿಗೊಡುತ್ತದಲ್ಲ. Only when difficulty comes and the storms comes in your life, you will have the revelation about who Jesus is. ಕಷ್ಟಗಳು, ದುಃಖಗಳು ಬರುವಂತ ಸಮಯದಲ್ಲಿ, ಅಲೆಗಳು ಬರುವಂತ ಸಮಯದಲ್ಲಿಯೇ ಯೇಸು ಕ್ರಿಸ್ತನು ಯಾರು ಎಂದು ನೀವು ತಿಳಿದುಕೊಳ್ಳುವುದಕ್ಕೆ ಪ್ರಕಟಣೆ ಉಂಟಾಗುತ್ತದೆ. Why the storm have to come? ಯಾಕೆ ಈ ಬಿರುಗಾಳಿ ಬರಬೇಕು? So we can put our faith in Jesus. ಯಾಕೆಂದ್ರೆ ಯೇಸು ಕ್ರಿಸ್ತನ ಮೇಲೆ ನಮ್ಮ ನಂಬಿಕೆಯನ್ನು ಆತನ ಮೇಲೆ ಇಡಬಹುದು. To know
and have faith, even he has power over the nature and the storm. ಯಾಕೆಂದ್ರೆ ಆತನ ಮೇಲೆ ನಂಬಿಕೆ ಇಟ್ಟು ಅದು ಮಾತ್ರವಲ್ಲ ಅದು ನಿಶ್ಚಯಿಸಿಕೊಂಡು ನಮಗೆ ಚೆನ್ನಾಗಿ ಗೊತ್ತಾಗಬೇಕು ಯೇಸು ಕ್ರಿಸ್ತನಿಗೆ ಆ ಒಂದು ಬಿರುಗಾಳಿಯ ಮೇಲೂ ಸಹ ಆತನಿಗೆ ಅದರ ಮೇಲೆ ಆತನಿಗೆ ಎಲ್ಲವೂ ದೊರೆತನ ಮಾಡುವುದಕ್ಕೆ ಆತನಿಗೆ ಅಲ್ಲಿ ಆಜ್ಞೆ ಉಂಟೆಂದು. Hallelujah. 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 We will have faith. ನಮ್ಮಲ್ಲಿನ ಆ ಒಂದು ನಂಬಿಕೆ ಉಂಟಾಗುತ್ತದೆ. He has power even over the nature and the wind. ಯಾಕೆಂದ್ರೆ ಆತನಲ್ಲಿ ಆ ಒಂದು ಶಕ್ತಿ ಉಂಟು ಬಿರುಗಾಳಿಯ ಮೇಲೂ ಎಲ್ಲದರ ಮೇಲೂ ಅಧಿಕಾರ ಮಾಡುವುದಕ್ಕೆ. Hallelujah. Hallelujah. மூணாவது ಮೂರನೇದಾಗಿ நம்ம எப்பொழுதும் இந்த காற்று வீசுது அலைகள் இந்த மத்தியில ஆண்டவர் நம்ம மேல அக்கறையா இருக்கிறன்ட்டு ஒரு அண்டர்ஸ்டாண்டிங் வரும். ಅದು ಮಾತ್ರವಲ್ಲ ಒಂದು ಬಿರುಗಾಳಿಯ ಮಧ್ಯದಲ್ಲಿಯೂ ಸಹ ಆ ಒಂದು ಕಷ್ಟದ ಮಧ್ಯದಲ್ಲಿಯೂ ಸಹ ದೇವರು ನಮ್ಮ ಮೇಲೆ ಅಕ್ಕರೆ ತೋರಿಸುವಂತವನಾಗಿದ್ದಾನೆ ಎಂದು ತಿಳಿದುಕೊಳ್ಳೋದಕ್ಕೋಸ್ಕರ ಒಂದು ಬಿರುಗಾಳಿ ಅವಶ್ಯಕತೆ ಉಂಟು. Amen. Amen. Hallelujah. Hallelujah. He will strengthen us ಆತ ನಮಗೆ ಶಕ್ತಿಯನ್ನು ಕೊಡುತ್ತಾನೆ in the midst of the storm ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ when he is with us. ಆತನ ಮಧ್ಯದಲ್ಲಿ ಕಾಣಲ್ಪಡುವಂತ ಸಮಯದಲ್ಲಿ. Hallelujah. 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 இந்த கால ಈ வேளையில ಒಂದು ಬೆಳಗಿನ ಸಮಯದಲ್ಲಿ இந்த சர்வீஸ்க்கு வெளிய முடியறதுக்கு முன்ன ಈ ಒಂದು ಸರ್ವಿಸ್ ಮುಗಿದಕ್ಕಿಂತ ಮುಂಚಿತವಾಗಿ வெளிய போறதுக்கு முன்ன ನೀವು ಹೊರಗಡೆ ಹೋಗೋದಕ್ಕಿಂತ ಮುಂಚಿತವಾಗಿ ஒரு தீர்மானம் செய்திடணும். ಒಂದು ತೀರ್ಮಾನ ಮಾಡಿಕೊಳ್ಳಿರಿ. I am fed up ನನಗೆ ಸಾಕಾಗಿ ಹೋಗಿದೆ, staying this side. ನಾನು ಈ ಒಂದು ಭಾಗದಲ್ಲಿ ಇದ್ದುಕೊಂಡು I want to cross other side. ನಾನು ಆಚೆ ದಡಕ್ಕೆ ಇನ್ನೊಂದು ಭಾಗಕ್ಕೆ ನಾನು ಹೋಗಬೇಕು. ஒரு தீர்மானம் செய்யுங்க. ಒಂದು ತೀರ್ಮಾನ ಮಾಡಿಕೊಳ್ಳಿರಿ. கண்களை மூடி ஆண்டவரை நோக்கி பாருங்க. ಕಣ್ಣನ್ನು ಮುಚ್ಚಿ ದೇವರನ್ನು ನೋಡಿರಿ. உங்களுக்கு ஒரு பிரேக் த்ரூ வேணுமா? ನಿಮಗೆ ಒಂದು ಬಿಡುಗಡೆ ಬೇಕಾ? ஒரு ஆசீர்வாதம் வேணுமா? ನಿಮಗೊಂದು ಆಶೀರ್ವಾದ ಬೇಕಾ? ஆண்டவரே ದೇವರೇ இந்த பக்கம் வேண்டாப்பா, ಈ ಒಂದು ಪಕ್ಕ ಬೇಡಪ್ಪ, இந்த பக்கம் ஒரே கூட்டம், ಈ ಒಂದು ಪಕ್ಕದಲ್ಲಿ ಬರೀ ಕೂಟ ಉಂಟು, இந்த பக்கம் நான் எப்பொழுதுமே பிஸியா இருக்கிறேன், ಈ ಒಂದು ಕೂಟದಲ್ಲಿ ಯಾವಾಗಲೂ ನಾನು ತೊಡಗಿಕೊಂಡಿದ್ದೇನೆ, பிரச்சனை ಸಮಸ್ಯೆ போராட்டங்கள் ಹೋರಾಟಗಳು எனக்கு வேண்டாப்பா, ಬೇಡ ಸ್ವಾಮಿ, நான் அந்த பக்கம் அக்கறைக்கு வந்துடுறேன், ನಾನು ಆಚೆ ದಡಕ್ಕೆ ಬರುತ್ತೇನೆ, எல்லாத்தையும் விட்டுறேன், ನಾನು ಎಲ್ಲವನ್ನು ಬಿಟ್ಟು ಬಿಡುತ್ತೇನೆ, எது என்ன ஒரு இன்ட்ரன்ஸ் ஆகுது அது எல்லாத்தையும் விட்டுறேன், ಯಾವ್ದು ನನ್ನನ್ನು ಕೆಳಗಡೆ ಎಳೆಯುತ್ತಿದ್ದೋ ಅದನ್ನೆಲ್ಲವನ್ನು ಬಿಟ್ಟು ಬಿಡುತ್ತೇನೆ. அது மாத்திரம் இல்ல, ಅದು ಮಾತ್ರವಲ್ಲದೆ உன்னை நான் கட்டி பிடிச்சுக்கிறேன். I hold on to you Jesus. ನಾನು ದೇವರೇ ನಿನ್ನನ್ನು ಹಿಡಿದಿಟ್ಟುಕೊಳ್ಳುತ್ತೇನೆ. ದೇವರೇ நீங்க இருக்கும்போது ನೀವಿರುವಂತ ಸಮಯದಲ್ಲಿ புயல் வரும், ಬಿರುಗಾಳಿ ಬರಬಹುದು, காற்று வரும், ಅಲ್ಲಿ ಅಲೆಗಳು பிரச்சனைகள் வரும், ಸಮಸ್ಯೆಗಳು ಏಳಬಹುದು. ஆனாக்கா ಆದರೂ அந்த ಸಹ மத்தியில ಆ ಮಧ್ಯದಲ್ಲಿ எனக்கு ஒரு விடுதலை கொடுப்பீங்க, ನೀನು ನನಗೆ ಬಿಡುಗಡೆ ಕೊಡುವಂತವನಾಗಿದ್ದೀಯಾ, சமாதானம் கொடுப்பீங்க, ಸಮಾಧಾನ ಕೊಡುವಂತವನಾಗಿದ್ದೀಯಾ, ஜெயத்தை ಒಂದು கொடுக்குவீங்க. ಜಯವನ್ನು ಕೊಡುವಂತವನಾಗಿದ್ದೀಯಾ. நன்றி அப்பா, ದೇವರೇ ನಿನಗೆ ಸ್ತೋತ್ರ. நம்ம கூட இருங்க, ನಮ್ಮ ಸಂಗಡ ಇರು ಸ್ವಾಮಿ. உங்க பிள்ளைங்களே உங்க கரத்துல ஒப்பு கொடுக்கிறேன். ನಿನ್ನ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ. தேவைகளெல்லாம் சந்திங்க, ಅವರಿಗೆ ಇರುವಂತ ಎಲ್ಲ ಅಗತ್ಯಗಳನ್ನು ಸಂಧಿಸು, ஆசீர்வதிங்க, ಆಶೀರ್ವದಿಸು. இயேசுவின் நாமத்தில், ಯೇಸುವಿನ ನಾಮದಲ್ಲಿ ஆமென். ಆಮೆನ್. கண்கை முடி ஜெபிப்போம். ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. எங்களை அதிகமாக நேசிக்க நல்ல பிதாவின் அருமையான இந்த காலை நேரத்தில் நீர் எங்களோடு நீ பேசின அப்படின்னாலும் உமக்கு ஸ்தோத்திரம். ஆண்டவரே நீர் எங்களோடு இடைப்பட்டீரே. ஆண்டவரே நாங்கள் சில காரியங்களை எங்கள் வாழ்க்கையிலிருந்து நாங்கள் விட்டுவிட வேண்டும் என்று சொல்லி ஆண்டவர் நீர் எங்களை அழைக்கிறீ. அக்கறையான கர்த்தா அக்கறைக்கு போகும்படியாக, பச்சையான அக்கறைக்கு போகும்படியாக எங்களை அழைக்கிறதான வேலையில் ஆண்டவரே நாங்கள் ஜனத்தோடு ஜனமாயிராதபடிக்கு ஜனங்களை விட்டு பிரிந்து ஆண்டவரே வரும்படியாக உம்மை பிடித்து கொள்ளும்படியாக எனக்கு உதவி செய்வீராக. இந்த காலை நேரத்தில் ஆண்டவரே நாங்கள் உமோடு கூட இருப்பதையே கர்த்தாவே வாஞ்சிக்கின்றோம் என்று உதவி செய்வீராக. இந்த தூதை கொடுத்தான அருமையான மகனையும் அவர் ஊழியத்தையும் அவர் குடும்பத்தையுமாய் ஆசீர்வதியும். இந்த செய்தி கேட்ட எல்லா பிள்ளைகளையும் கூட சுவாமி எங்களுடைய வாழ்க்கையிலே ஒரு திருப்பத்தை தாரும் ஆண்டவரே. இந்த உலகம் பொல்லாதது சுவாமி ஆண்டவர், ஆனாலும் நீர் எங்களை அக்கறைக்கு போகலாம், நீங்கள் பட்ட கஷ்டம் போதும், துக்கம் போதும், வேதனை போதும் என்று சொல்லி எங்களை கர்த்தாவே ஒரு நல்ல இடத்துக்கு அழைத்து போகும்படியாய் நீர் விரும்பினாலும் நமக்கு ஸ்தோத்திரம். அந்த உயர்ந்த ஸ்தானத்தில் எங்கள் கால்களை நிறுத்தும்படியாக நீர் வாஞ்சிக்கிறபடினாலும் நமக்கு ஸ்தோத்திரம். ஆண்டவரே வந்த ஒவ்வொரு பிள்ளைகளையும் ஆசீர்வதியும். செய்தி கேட்கிற ஒவ்வொரு பிள்ளைகளையும் ஆண்டவர் நீ தொடும்படியாய் செபிக்கிறோம். நிறைவான ஆசீர்வாதத்தோடு உச்சிதமான கோதுமையினால் எதிர்கொண்டு வந்து உடைய பிள்ளைகளை இரு கரங்கொண்டு ஆசீர்வதிக்கும்படியாகும் அவர் தேவை சந்திக்கும்படியாய் செபிக்கின்றோம். இங்கே இருந்து கர்த்தாവ് கடந்து போகுதான வெல்ல ஒவ்வொரு விடுதலை பெற்றவர்களாக கர்த்தாവ് சரீரத்திலும் ஆத்மாவிலும் அவர் விடுதலை பெற்றவர்களாய் கடந்து போக, Lord, you touch them and heal them, Lord. Heal their body and heal their mind and heal their soul, oh God, Jesus. Bless everyone. In Jesus' name I pray. Amen. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರನ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ.
ಅಲ್ಲೇಲುಯಾ. ಗಾಡ್ ಬ್ಲೆಸ್ ಯು ಆಲ್. ದೇವ್ರು ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.